ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ 2026 ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂದರೆ ಪೂರ್ವ ಸಿದ್ಧತಾ ಪರೀಕ್ಷೆಗಳು ನಡೀತಾ ಇದೆ. ಇದು ಮೂರನೇ ಒಂದು ಪರೀಕ್ಷೆ ಅನ್ನುವಂಥದ್ದು ಇವತ್ತೇ ನಡೆದಿದೆ. ಅಂದರೆ 23/2/2026 ಪ್ರಥಮ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಾಗೆ ಮೂರನೇ ಒಂದು ಎಕ್ಸಾಮ್ ಅನ್ನುವಂಥದ್ದು ರಾಜ್ಯ ಮಟ್ಟದ ಒಂದು ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ, ಅದರ ಕೀ ಆನ್ಸರ್ಸ್ ಅನ್ನುವಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಇರುತ್ತೆ. ಸೊ ಹಾಗಾಗಿ ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದರಿಂದ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಆದಷ್ಟು ಬೇಗ ಸಿಗುತ್ತೆ. ಆಮೇಲೆ ಮರೀದೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಅದಲ್ಲದೆ ಮುಂಬರುವ ನಿಮಗೆ ಫೈನಲ್ ಎಕ್ಸಾಮ್ ಅನ್ನುವಂಥದ್ದು ಏನಿದೆ ಅದಕ್ಕೂ ಕೂಡ ನಾನು ಕೆಲವೊಂದು ಟಿಪ್ಸ್ ಅದನ್ನ ನಾನು ನಿಮಗೆ ಹಾಕ್ತಾ ಇರ್ತೀನಿ. ಜೊತೆಗೆ ಇಂಪಾರ್ಟೆಂಟ್ ವಿಷಯಗಳ ಬಗ್ಗೆ ಈ ಚಾನಲಲ್ಲಿ ಚರ್ಚೆ ಮಾಡ್ತಾ ಇರ್ತೀನಿ. ಎಸ್ ಎಸ್ ಎಲ್ ಸಿಗೆ ಸಂಬಂಧಪಟ್ಟಾಗೆ ಈವನ್ PUCಗೆ ಸಂಬಂಧಪಟ್ಟಾಗೂ ಚರ್ಚೆ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೂ ಕೂಡ ಮುಂದೆ ಹೆಲ್ಪ್ ಆಗುತ್ತೆ. ಹಾಗಿದ್ರೆ ಬನ್ನಿ, ಟೈಮ್ನ ವೇಸ್ಟ್ ಮಾಡೋದು ಬೇಡ, ಈಗ ವಿಡಿಯೋ ಅನ್ನುವಂಥದ್ದನ್ನ ಸ್ಟಾರ್ಟ್ ಮಾಡೋಣ. ಸೊ 2026 ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ 3 ಇದು 23/2/2026 ನಡೆದಿರತಕ್ಕಂಥದ್ದು. ಸೊ 100 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಅನ್ನುವಂಥದ್ದಿದೆ. ವಿಷಯದ ಸಂಕೇತ 01K ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಪ್ರಥಮ ಭಾಷೆ ಕನ್ನಡ. ಫಸ್ಟ್ ಮೈನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಪೂರ್ವ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅದರಲ್ಲಿ ಸೂಕ್ತವಾದಂಥ ಉತ್ತರವನ್ನು ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ. ಫಸ್ಟ್ ಕ್ವಶನ್, ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು? ಸರಿ ಉತ್ತರ ಬಂದು ಸಿ 9 ಅನ್ನುವಂಥದ್ದು. ದೇವೇಂದ್ರ ಈ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸೊ ಇದು ಆಪ್ಷನ್ ಎ ಗುಣಸಂಧಿಗೆ ಉದಾಹರಣೆಯಾಗಿದೆ. ಒಂದು ಅಥವಾ ಅನೇಕ ವಾಕ್ಯಗಳು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವ ವಾಕ್ಯವನ್ನ ನಾವು ಮಿಶ್ರ ವಾಕ್ಯ ಅಂತ ಕರಿತೇವೆ. ಸೊ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ತಿನ್ನಲಿ ಪದದಲ್ಲಿರುವ ಕ್ರಿಯಾಪದ ಇದೊಂದು ವಿಧ್ವರ್ಧಕ ಕ್ರಿಯಾಪದ. ಸೊ ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಚತುರ್ಥಿ ವಿಭಕ್ತಿಯ ಕಾರಕಾರ್ಥ ಯಾವುದು? ಅಪದಾನ, ಸಂಪ್ರದಾನ, ಕರಣಾರ್ಥ, ಅಧಿಕರಣ ಅನ್ನುವಂಥದ್ದು. ಸಂಪ್ರದಾನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಹೊಗೆದೋರು ಈ ಪದವು ಡ್ಯಾಶ್ ಈ ಸಮಾಸಕ್ಕೆ ಉದಾಹರಣೆ ಅಥವಾ ಸೇರಿದೆ ಅಂತ ಕೇಳಿದರೆ ಪ್ರಶ್ನೆ. ಇದಕ್ಕೆ ಕ್ರಿಯಾ ತತ್ಪುರುಷ ಕರ್ಮಧಾರೆ ಅಂಶಿ ಸಮಾಸ, ಕ್ರಿಯಾ ಸಮಾಸ ಇಸ್ ದ ರೈಟ್ ಆನ್ಸರ್ ಅನ್ನುವಂಥದ್ದು. ನೆಕ್ಸ್ಟ್ 7th ಕ್ವಶನ್, ಇದು ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದ ಬರೆಯಿರಿ ಅಂತ ಕೇಳಿದ್ದಾರೆ. ಒಂದೇ ಬಂಜೆ, ಹಾಗೆ ಪಾದುಕ ಹಾವುಗೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಯಾರು ಪ್ರಶ್ನಾರ್ಥಕ ಸರ್ವನಾಮ ಆದರೆ ತಾವು ಅನ್ನುವಂಥದ್ದು ಆತ್ಮಾರ್ಥಕ ಸರ್ವನಾಮ. ಚೆನ್ನಾಗಿ ಸಾಮಾನ್ಯ ಅರ್ಥಕಾವ್ಯ ಆದರೆ ಉಂಟು ಅನ್ನುವಂಥದ್ದು ಕ್ರಿಯಾರ್ಥ ಕಾವ್ಯಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಸಿರಿವಂತ ಇದು ತದ್ದಿತಾಂತ ಭಾವನಾಮ, ಸಿರಿತನ ಅನ್ನುವಂಥದ್ದು ತದ್ದಿತಾಂತ ಭಾವನಾಮನೇ. ಓಕೆ, ನೆಕ್ಸ್ಟ್ ಸಿರಿವಂತ ತದ್ದಿತಾಂತ ನಾಮಪದ ಆದರೆ ಸಿರಿತನ ಅನ್ನುವಂಥದ್ದು ತದ್ದಿತಾಂತ ಭಾವನಾಮ ಆಗುತ್ತೆ. ನೆಕ್ಸ್ಟ್, ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ 7 ಮಾರ್ಕ್ಸ್ಗೆ. ಫಸ್ಟ್ ಪ್ರಶ್ನೆ 11ನೇದು, ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಉತ್ತರ, ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡೋದಕ್ಕೆ ಭಾಷೆ ಅಮೂಲ್ಯ ಸಾಧನವಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಕಿರ್ದಿ ಪುಸ್ತಕ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು? ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್ ಅನ್ನುವಂಥದ್ದು. ಪಂಡಿತರಾದಂತಹ ಅಗ್ನಿಭೂತಿ ವಾಯುಭೂತಿಯವರಿಗೆ ದೊರೆತಂಥ ಪದವಿ ಯಾವುದು? ಅಗ್ನಿಭೂತಿ ವಾಯುಭೂತಿಯವರಿಗೆ ತೊರೆದಂಥ ಪದವಿ ಮಂತ್ರಿಯ ಪದವಿ, ಮಂತ್ರಿ ಪದವಿ ಅನ್ನುವಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್, ಹಲಗಲಿಯ ಗುರುತು ಉಳಿಯದಂತಾದದ್ದು ಏಕೆ? ಹಲಗಲಿಯ ಗ್ರಾಮವನ್ನ ಲೂಟಿ ಮಾಡಿ ಬೆಂಕಿ ಹಚ್ಚಿದ್ರಿಂದ ಹಲಗಲಿ ಗುರುತು ಉಳಿಯದಂತಾಯಿತು. ದ್ರೋಣರು ಪರಶುರಾಮರ ಬಳಿಗೆ ಏಕೆ ಬರ್ತಾರೆ? ದ್ರೋಣರು ಪರಶುರಾಮರ ಬಳಿಗೆ ದ್ರವ್ಯಾರ್ಥಿಯಾಗಿ ಬರ್ತಾರೆ. ನೆಕ್ಸ್ಟ್, ಪುಟ್ಟ ಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಯಾರು ಸೊರಗಿದ್ದಾರೆ? ಪುಟ್ಟ ಪೋರಿಯ ಅಮ್ಮನ ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾರೆ. ನೆಕ್ಸ್ಟ್, 3-4 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥದ್ದು ಮೊದಲನೇ ಪ್ರಶ್ನೆ. ಕನ್ನಡ ಭಾಷೆ ಹದಗೊಂಡ ಬಗೆಯನ್ನ
ತಿಳಿಸಿ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲ್ಲಮಪ್ರಭುಗಳಂತಹ ಶರಣವರೇಣ್ಯರು, ಚಾಮರಸ, ಕುಮಾರವ್ಯಾಸರಂತಹ ಕವಿಪುಂಗರವರು, ಪುರಂದರದಾಸ, ಕನಕದಾಸರಂತಹ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನ ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಿಪಡಿಸಿದ್ರು. ಹೀಗೆ ಕನ್ನಡ ಭಾಷೆ ಹದಗೊಂಡಿದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. 2 ಮಾರ್ಕ್ಸ್ಗೆ. ನೆಕ್ಸ್ಟ್ 19ನೇ ಕ್ವಶನ್ ನೀವು ನೋಡ್ಬೋದು. ವಿಶ್ವೇಶ್ವರಯ್ಯನವರ ವಿದ್ಯಾಭ್ಯಾಸವನ್ನ ಕುರಿತು ಬರೆಯಿರಿ ಅಂತಿದೆ. ವಿಶ್ವೇಶ್ವರಯ್ಯನವರು ಪ್ರಾಥಮಿಕ ಶಿಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ನಡೆಯುತ್ತದೆ. ಸೋದರ ಮಾವ ಎಚ್ ರಾಮಯ್ಯ ಅವರ ಮಾರ್ಗದರ್ಶನದಂತೆ ಬೆಂಗಳೂರಿನ ವೆಸ್ಲಿಯನ್ ಪ್ರೌಢಶಾಲೆಯಲ್ಲಿ ಪ್ರೌಢ ಶಿಕ್ಷಣವನ್ನ, ಸೆಂಟ್ರಲ್ ಕಾಲೇಜ್ನಲ್ಲಿ 2 ವರ್ಷಗಳ ಇಂಟರ್ಮೀಡಿಯೇಟ್ ಹಾಗೂ 3 ವರ್ಷಗಳ BA ಪದವಿ ಶಿಕ್ಷಣವನ್ನು ಕೂಡ ಪಡಿತಾರೆ. ವ್ಯಾಸಂಗದಲ್ಲಿ ಕ್ರಮನಿಷ್ಠರಾಗಿದ್ದಂಥ ಅವರು ಜೀವನದಲ್ಲಿ ಉನ್ನತವಾದುದನ್ನು ಸಾಧಿಸಬೇಕು ಎಂಬ ದೃಢ ನಿರ್ಧಾರವನ್ನು ಹೊಂದಿದ್ರು. ಅದಕ್ಕೆ ತಕ್ಕನಾದಂಥ ಪ್ರತಿಭೆ, ಮನೋಸ್ಥೈರ್ಯ ಅವರಲ್ಲಿತ್ತು. ಅಂದಿನ ಮೈಸೂರು ದಿವಾನರಾಗಿದ್ದಂಥ ಸಿ ರಂಗಾಚಾರ್ಲು ಅವರು ನೀಡಿದಂತಹ ವಿದ್ಯಾರ್ಥಿ ವೇತನವನ್ನು ಸೌಲಭ್ಯವನ್ನಾಗಿ ಬಳಸಿಕೊಂಡು ಪೂನಾದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಡಿಪ್ಲೊಮೊ ಶಿಕ್ಷಣವನ್ನು ಪ್ರಥಮ ಸ್ಥಾನದಲ್ಲಿ ಪಡೆದು ಜೇಮ್ಸ್ ಬರ್ಕ್ಲಿ ಬಹುಮಾನಕ್ಕೂ ಕೂಡ ಪಾತ್ರರಾಗ್ತರು ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಇನ್ನು 20ನೇದು, ಪೊಯೆಟ್ ಕಾರ್ನರ್ನಲ್ಲಿ ಯಾವ ಯಾವ ಕವಿಗಳ ಸಮಾಧಿಗಳಿವೆ? ಪೊಯೆಟ್ ಕಾರ್ನರಲ್ಲಿ ಇತ್ತೀಚೆಗೆ ತೀರಿಕೊಂಡ ಕಂಪ್ಲಿಂಗ್ ಕವಿಯ ಸಮಾಧಿ ಇದೆ. ಅದಕ್ಕೆ ತುಸು ದೂರದಲ್ಲಿದ್ದಂತಹ ಹಾರ್ಡಿ, ಮೆಕಾಲೆ, ಜಾನ್ಸನ್, ಗೋಲ್ಡ್ ಸ್ಮಿತ್, ಡ್ರೈಡನ್ ಎಲ್ಲರಿಗೂ ಒಂದೊಂದು ಹಿಡಿ ಮಣ್ಣನ್ನು ನಾವು ಕೊಡುವಂತೆ ಒಂದೊಂದು ಕಲ್ಲನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರಖ್ಯಾತ ನಾಟಕಕಾರನಾದಂತಹ ಬೆನ್ ಜಾನ್ಸನ್, ವರ್ಡ್ಸ್ವರ್ತ್ ಮುಂತಾದಂಥ ಕವಿಗಳ ಸಮಾಧಿಗಳು ಕೂಡ ಇಲ್ಲಿವೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ ಇನ್ನು 21ನೇ ಪ್ರಶ್ನೆ, ಅಗ್ನಿಭೂತಿ ವಾಯುಭೂತಿಯನ್ನ ರಾಜ್ಯಸಭೆಯಲ್ಲಿ ಮೂರ್ಖರೆಂದು ತೀರ್ಮಾನಿಸಲು ಕಾರಣ ಏನು? ಸೋಮಶರ್ಮ ತೀರಿಕೊಂಡ ಕೆಲವು ದಿವಸ ನಂತರ ರಾಜ ಅತಿಬಳನು ದೂತರನ್ನ ಕಳುಹಿಸಿ ಅಗ್ನಿಭೂತಿ ವಾಯುಭೂತಿಯರನ್ನ ತಮ್ಮ ಅರಮನೆಗೆ ಕರೆಸಿಕೊಂಡು ನೀವು ಯಾವ ವಿದ್ಯೆಗಳನ್ನ ಬಲ್ಲಿರಿ ಎಂದು ಅವರನ್ನ ಕೇಳಿದಾಗ ಅವರು ತಲೆಯನ್ನ ತಗ್ಗಿಸಿ ಮರು ಮಾತನಾಡದೆ ಕಣ್ಣೀರು ಸುರಿಸುತ್ತಾ ನೆಲವನ್ನ ಗೀಚುತ್ತಿರುವಾಗ ಸಭೆಯಲ್ಲಿ ಇದ್ದವರೆಲ್ಲರೂ ಇವರು ಮೂರ್ಖರು, ಯಾವ ವಿದ್ಯೆಗಳನ್ನು ತಿಳಿಯರು, ಸಪ್ತ ವ್ಯಸನದಿಂದ ಕೂಡಿದವರು ಎಂದು ಅರಸನಿಗೆ ಹೇಳಿದಾಗ ರಾಜ್ಯಸಭೆಯಲ್ಲಿ ಅಗ್ನಿಭೂತಿ ವಾಯುಭೂತಿಯರನ್ನ ಮೂರ್ಖರು ಅಂತ ಹೇಳಿ ತೀರ್ಮಾನಿಸಿದ್ರು. ನೆಕ್ಸ್ಟ್, ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಕಾಲವೆಂಬ ಹಕ್ಕಿಯು ನೀಲಿಯಾದಂತಹ ಮೋಡಗಳ ಮಂಡಲಕ್ಕೆ ಸಮನಾದಂತಹ ಬಣ್ಣವನ್ನು ಹೊಂದಿದೆ. ಈ ಹಕ್ಕಿ ಹಾರುವಾಗ ಮುಗಿಲಿಗೆ ರೆಕ್ಕೆಗಳು ಕಟ್ಟಿಕೊಂಡೇ ಹಾಗೆ ಕಾಣುತ್ತದೆ, ಅಂದರೆ ಹುಟ್ಟಿಕೊಂಡ ಹಾಗೆ ಕಾಣುತ್ತದೆ. ನಕ್ಷತ್ರಗಳನ್ನು ಮಾಲೆಯಂತೆ ತನ್ನ ಕೊರಳಿಗೆ ಸಿಕ್ಕಿಸಿಕೊಂಡು ಸೂರ್ಯ ಚಂದ್ರರನ್ನ ತನ್ನ ಕಣ್ಣುಗಳಾಗಿ ಮಾಡಿಕೊಂಡು ಕಾಲವೆಂಬ ಹಕ್ಕಿ ಹಾರಿ ಹೋಗುತ್ತದೆ ಎಂದು ಹಕ್ಕಿಯ ಹಾರಾಟವನ್ನು ಕವಿ ದ ರಾ ಬೇಂದ್ರೆಯವರು ಆಕಾಶಕ್ಕೆ ಹೋಲಿಸಿದ್ದಾರೆ. ನೆಕ್ಸ್ಟ್, ಹಲಗಲಿಯ ಬೇಡ್ರು ಕುಂಪಣಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣ ಏನು? ಇದು ಬಹಳ ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಸೊ ಹಾಗಾಗಿ ಈ ವಿಡಿಯೋನಂತೂ ಸ್ವಲ್ಪ ಲಾಂಗ್ ಆಗ್ಬೋದು, ಬಟ್ ಇನ್ಫಾರ್ಮೇಟಿವ್ ಆಗಿರ್ತದೆ. ಸೊ ಹಾಗಾಗಿ ಕಂಪ್ಲೀಟ್ ವಿಡಿಯೋವನ್ನು ವೀಕ್ಷಿಸಿ. ಮತ್ತು ಈ ವಿಡಿಯೋ ಬೇರೆಯವ್ರಿಗೂ ಹೋಗಬೇಕು ಅಂತಂದರೆ ಹೈಪ್ ಅಂತ ಒಂದು ಬಟನ್ ಕಾಣಿಸುತ್ತೆ ಕೆಳಗಡೆ. ಸೊ ವಿಡಿಯೋದ ಕೆಳಗಡೆ ಕಾಣಿಸ್ತಿರ್ತದೆ, ಅದನ್ನು ನೀವು ಹೈಪ್ ಮಾಡಿದ್ರೆ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ, ಅದು ಬೇರೆಯವ್ರಿಗೂ ಸಜೆಸ್ಟ್ ಮಾಡುತ್ತೆ ಯೂಟ್ಯೂಬ್ ಅನ್ನುವಂಥದ್ದು. ಮತ್ತು ತಪ್ಪದೇ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಒಂದು ಏನಾದರೂ ನಿಮಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಈ ವಿಡಿಯೋದ ಬಗ್ಗೆ ಕಾಮೆಂಟ್ ಮಾಡಿ, ಅಥವಾ ಮುಂದೆ ಯಾವುದಾದ್ರೂ ವಿಡಿಯೋ ನಿಮಗೆ ಬೇಕು ಅನ್ನೋಂಥದ್ದನ್ನ ಕಾಮೆಂಟ್ ಮಾಡಿ. ಮತ್ತು ನೀವು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದೀರಿ ಫಾರ್ ದ ಫೈನಲ್ ಎಕ್ಸಾಮ್ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ಪ್ರಶ್ನೆ ತುಂಬ ಇಂಪಾರ್ಟೆಂಟು. ಸೊ ಹಾಗಾಗಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಹಲಗಲಿಯ ಬೇಡ್ರು ಕುಂಪಣಿ ಸರ್ಕಾರದ ವಿರುದ್ಧ ದಂಗೆ ಏಳಲು ಕಾರಣ ಏನು? ಬ್ರಿಟಿಷ್ ಕಂಪನಿಯ ಸರ್ಕಾರವು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆಯ ನಂತರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಜಾರಿಗೆ ತಗೊಂಡ್ಬರುತ್ತೆ. ಅದರಂತೆ ಎಲ್ಲ ಭಾರತೀಯರು ಬ್ರಿಟಿಷರ ಅನುಮತಿ ಇಲ್ಲದೆ ಆಯುಧಗಳನ್ನು ಬಳಸುವಂತಿರಲಿಲ್ಲ. ಆದರೆ ಯಾವುದೇ ಜೀವನ ಆಧಾರವಾಗಿದ್ದ ಬೇಡರು ಆಯುಧ ಹೋದರೆ ತಮ್ಮ ಜೀವವೇ ಹೋದಂತೆ ಎಂದು ತಿಳಿದು ಬ್ರಿಟಿಷರ ಈ ಕಾಯ್ದೆ
ವಿರುದ್ಧ ದಂಗೆ ಎದ್ದಿದ್ದರು ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಮುಂದಿನ ಒಂದು ಪ್ರಶ್ನೆ ಅನ್ನುವಂಥದ್ದನ್ನ ಗಮನಿಸಿದ್ರೆ ಇಲ್ಲಿ ಭಗತ್ ಸಿಂಗ್ ಹೇಗೆ ಅಮರನಾದನು? ಜಲಿಯನ್ ವಾಲಾ ಬಾಗ್ ಮಾರಣ ಹೋಮ ಭಗತ್ ಸಿಂಗ್ ಮನಸ್ಸಿನಲ್ಲಿ ಅಚ್ಚಳಿಯದ ಪ್ರಭಾವವನ್ನು ಬೀರಿತ್ತು. 1921ರಲ್ಲಿ ಅವನು ಒಂದು ನಿರ್ಧಾರಕ್ಕೆ ಬರ್ತಾನೆ. ಒಂದಲ್ಲ ಒಂದು ದಿನ ಈ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರ್ತೇನೆ ಅನ್ನೋ ಎಂದು ಆತ ಆಗ ಕ್ರೂರ ಬ್ರಿಟಿಷ್ ಆಳ್ವಿಕೆ ಅಂತ್ಯವಾಗುತ್ತೆ ಎಂದಿದ್ದ. ಮುಂದೆ ಕ್ರಾಂತಿಕಾರಿಗಳ ಸಹಕಾರದಿಂದ ಮಾತೃಭೂಮಿಯನ್ನು ಗುಲಾಮಗಿರಿಯ ಸಂಕೋಲೆನಿಂದ ಬಿಡಿಸಲು ಸ್ವಾತಂತ್ರ್ಯ ಹೋರಾಟದ ಪಥದಲ್ಲಿ ಮುನ್ನಡೆದ. ಇಂಕ್ವಿಲಾಬ್ ಜಿಂದಾಬಾದ್ ಎಂಬ ಘೋಷಣೆಯೊಂದಿಗೆ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಜೀವನವನ್ನೇ ಅರ್ಪಿಸಿ ಮರಣ ದಂಡನೆಗೆ ಈಡಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಗುರಿಯನ್ನು ತೋರಿಸಿಕೊಟ್ಟಂತಹ ಪ್ರಾಣಾರ್ಪಣೆ ಮಾಡಿದ ಭಗತ್ ಸಿಂಗ್ ತನ್ನ ತ್ಯಾಗ ಬಲಿದಾನದಿಂದ ಅಮರನಾದನು ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 25 ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರು ಹೇಳಿದಂಥ ಮಾತುಗಳು. ಗಾಂಧೀಜಿಯವರು ಅಂದವಾದ ಬರವಣಿಗೆ ಅಥವಾ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶ ಅಲ್ಲ ಎಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವಾಗ ಅವರಿಗೆ ಇತ್ತು. ಆನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದಂತಹ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯು ಪಶ್ಚಾತ್ತಾಪವೂ ಉಂಟಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತಂತ ಅವರು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯಕವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕನಿಗೂ ಮತ್ತು ಯುವತಿಗೂ ತಿಳಿದುಕೊಳ್ಳಲಿ ಎಂಬುದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಆಗಿತ್ತು. 26ನೇದು ಭಗತ್ ಸಿಂಗ್ನಲ್ಲಿ ಅಥವಾ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ? ಚಂದನವನ್ನು ಕಡಿದು ಕೊರೆದು ತೇದರೂ ಅದು ನೊಂದೆನೆಂದು ಎಂದೂ ತನ್ನ ಕಂಪನ್ನು ಬಿಡುವುದಿಲ್ಲ. ಚಿನ್ನವನ್ನು ಕುಲಿಮೆಯಲ್ಲಿ ಕಾಯಿಸಿದರೂ ತುಂಡರಿಸಿದರೂ ಒರೆಯಲ್ಲಿ ತಿಕ್ಕಿದರೂ ಅದು ಕಳಂಕ ಬಿಡೋದಿಲ್ಲ. ಕಬ್ಬನು ತಂದು ಅದರ ಸಂದನ್ನು ಕಡಿದು ಗಾಣದಲ್ಲಿ ಇಕ್ಕಿ ಅರೆದರೂ ಬೆಂಕಿಯಲ್ಲಿ ಬೇಯಿಸಿದರೂ ಅದು ಪಾಕವಾಗಿ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯನ್ನು ಬಿಡುವುದಿಲ್ಲ. ಹೀಗೆಯೇ ಅಕ್ಕಮಹಾದೇವಿ ತಾನು ಹಿಂದೆ ಮಾಡಿದ ಹೀನಗಳನ್ನೆಲ್ಲವನ್ನ ತಂದು ಮುಂದಿಳಹಲು ಅದು ನಿನಗೇ ಹಾನಿ. ಹಾಗಾಗಿ ಚನ್ನಮಲ್ಲಿಕಾರ್ಜುನ ತನ್ನನ್ನು ಕೊಂದರೂ ನಿನಗೆ ಶರಣೆಂಬೆ ಎಂಬುದನ್ನು ಬಿಡಲಾರೆ ಎಂದಿದ್ದಾಳೆ. ಹೀಗೆ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕಮಹಾದೇವಿಯ ವಚನದಲ್ಲಿ ವ್ಯಕ್ತವಾಗಿದೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ಇನ್ನು 27ನೇದು ನೋಡೋಕೆ ಹೋದರೆ ನಾವು ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು? ಪೈಗಳ ತಮ್ಮನ ನೂಲು ಮದುವೆಯ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟಿರುತ್ತಾರೆ, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಾರೆ, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಾರೆ ಅಥವಾ ಶಾವಿಗೆಯನ್ನು ಒತ್ತುತ್ತಾರೆ. ಜೋಳದ ಗದ್ದೆಯಲ್ಲಿ ಗಿಳಿಗಳ ಕೋಲಾಹಲದಂತೆ ಚಪ್ಪರವೆಲ್ಲ ಗದ್ದಲ ಇತ್ತು. ಹೀಗೆ ಪೈಗಳು ತಮ್ಮ ನೂಲು ಮದುವೆಯ ದಿನ ಅಂಗಳದಲ್ಲಿ ಸಿದ್ಧತೆಗಳಾಗ್ತಾ ಇದ್ವು ಅನ್ನುವಂಥದ್ದು ನೋಡಿ. ಇದು ಬಹಳ ಇಂಪಾರ್ಟೆಂಟು. ಕವಿ ಕೃತಿಗಳ ಪರಿಚಯ ಕೇಳ್ತಾರೆ ನಿಮಗೆ, ಯಾವತ್ತು ಜ್ಞಾಪಕ ಇಟ್ಕೊಂಡಿರಿ. ಇದು 3 ಮಾರ್ಕ್ಸ್ಗೆ ಇರ್ತದೆ. ನಿಮಗೆ 2 ಕವಿ ಕೃತಿ ಪರಿಚಯ ಕೇಳ್ತಾರೆ. ಮುಂದಿನ ಒಂದು ವಿಡಿಯೋದಲ್ಲಿ ಆ ಇಂಪಾರ್ಟೆಂಟ್ ಕವಿಗಳು ಅನ್ನುವಂಥದ್ದು 8 ಕವಿಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅಷ್ಟೆಲ್ಲ ಪದ್ಯಗಳಲ್ಲಿ ಆ 8ನ್ನು ತಿಳ್ಕೊಂಡ್ಬಿಟ್ರೆ ನಾವು ಈಸಿಯಾಗಿ ಅದನ್ನು ನಾವು ಎಕ್ಸಾಮಲ್ಲಿ ಇಲ್ಲಿ ಬರಿಬೋದು. ಹಾಗಾಗಿ ಈಗ ಇವ್ರು ಕೊಟ್ಟಿರ್ತಕ್ಕಂಥ ಕವಿಗಳು ಯಾರ್ಯಾರಪ್ಪ ಅಂದರೆ ಎನ್ ಮೂರ್ತಿರಾವ್ ಅಂತ ಹೇಳಿ, ಇನ್ನೊಬ್ಬರದು ದಾರಾ ಬೇಂದ್ರೆ ಅವ್ರದ್ದು ಕೇಳಿದ್ದಾರೆ. ಅವುಗಳ ಕವಿಕೃತಿ, ಅವರ ಕಾಲ, ಸ್ಥಳ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀರಿ ಅಂತ ಕೇಳ್ತಾರೆ. ಯಾಕೆ ಅಂದರೆ ಕೆಲವೊಬ್ಬರು ಪಾಯಿಂಟ್ಸ್ ವೈಸ್ ಬರೀತಾರೆ. ಪಾಯಿಂಟ್ಸ್ ವೈಸ್ ಬರೀಬಾರ್ದು, ವಾಕ್ಯದಲ್ಲೇ ಬರೀಬೇಕು. ಈಗ ಎನ್ ಮೂರ್ತಿರಾವ್ ಅವ್ರ ಬಗ್ಗೆ ನೋಡೋಣ. ಎನ್ ಮೂರ್ತಿರಾವ್ ಇವರು ಮಂಡ್ಯ ಜಿಲ್ಲೆಯ ಹಕ್ಕಿ ಹೆಬ್ಬಾಳಿನವರು. ಇವರು ಕಾಲ ಬಂದು 1900ರಿಂದ 2003. ಇವರ ಪೂರ್ಣ ಹೆಸರು ಹಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತ ಹೇಳಿ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ಆಕಾಶವಾಣಿಯ ಒಂದು ಸಹಾಯಕರಾಗಿ, ನಿರ್ದೇಶಕರಾಗಿ, ಕನ್ನಡ ಸಂಸ್ಕೃತಿ ಇಲಾಖೆಯ ನಿರ್ದೇಶಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ. ಆಧುನಿಕ ಕನ್ನಡ
ಪ್ರಮುಖ ಗದ್ಯ ಬರಹಗಾರರಾದಂಥ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ. ಹಗಲುಗನಸುಗಳು, ಅಲೆಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರಿಗಳೊಡನೆ ಚಂಡಮಾರುತ ಮೊದಲಾದವುಗಳು ಶ್ರೀಯುತವರ ಪ್ರಮುಖವಾದಂಥ ಕೃತಿಗಳು. ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಜೊತೆಗೆ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿ ಲಿಟ್ ಪದವಿ ನೀಡಿದೆ. ಜೊತೆಗೆ 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡಂತಹ 56ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಇವರು ಆಗಿದ್ರು. ನೆಕ್ಸ್ಟ್ ಇನ್ನೊಂದು ಬಂದು 29ನೇ ಕ್ವಶನ್ ದಾರಾ ಬೇಂದ್ರೆ ಅವ್ರದ್ದು ಕೇಳಿದ್ದಾರೆ ಈಗ. ಸೊ ಇದು ಅಷ್ಟೇ ತುಂಬ ಇಂಪಾರ್ಟೆಂಟು. ಸೊ ಇದು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ಕವಿಕೃತಿ ಪರಿಚಯ. ಅಂಬಿಕಾ ತನಯ ದತ್ತ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾದಂಥ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಧಾರವಾಡದವರು. ಇವ್ರ ಕಾಲ ಕ್ರಿಸ್ತಶಕ 1896ರಿಂದ 1981. ಪ್ರೌಢಶಾಲೆಯ ಅಧ್ಯಾಪಕರಾಗಿ ಅಥವಾ ಪ್ರಾಧ್ಯಾಪಕರಾಗಿ, ಸೊಲ್ಲಾಪುರದ ರಾಜಾರಾಮ್ ಕಾಲೇಜಿನಲ್ಲಿ ಕನ್ನಡದ ಪ್ರಾಧ್ಯಾಪಕರಾಗಿ, ಧಾರವಾಡದ ಬಾನುಲಿ ಕೇಂದ್ರದ ಸಲಹಾಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ. ನವೋದಯ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಲ್ಲಿ ಒಬ್ಬರಾದಂಥ ದಾರಾ ಬೇಂದ್ರೆಯವರು ಗರಿ, ಕೃಷ್ಣಕುಮಾರಿ, ಉಯ್ಯಾಲೆ, ಸಖಿಗೀತ, ನಾದಲೀಲೆ, ಮೇಘದೂತ, ಗಂಗಾವತಾರಣ, ಸೂರ್ಯಪಾನ, ನಗೆಯ ಹೊಗೆ, ಸಾಹಿತ್ಯ ವಿರಾಟ್ ಸ್ವರೂಪ ಮೊದಲಾದ ಕೃತಿಗಳ ಕರ್ತೃ. ಜೊತೆಗೆ ಮರಾಠಿ, ಇಂಗ್ಲಿಷ್ ಭಾಷೆಯು ಸೇರಿದಂತೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಇವರು ಕೃತಿಗಳನ್ನು ರಚಿಸಿರ್ತಾರೆ. ಅರಳು ಮರಳು ಕವನ ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 4 ತಂತಿ ಕವನ ಸಂಕಲನಕ್ಕೆ ಜ್ಞಾಪಕ ಇಟ್ಕೊಳ್ಳಿ ಜ್ಞಾನಪೀಠ ಪ್ರಶಸ್ತಿ ಅನ್ನುವಂಥದ್ದು ಇವರಿಗೆ ಸಿಕ್ಕಿದೆ. ಜೊತೆಗೆ ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರಕ್ಕೆ ಭಾಜನರಾಗಿರ್ತಕ್ಕಂತಹ ಬೇಂದ್ರೆ ಅವರು 1943ರಲ್ಲಿ ಶಿವಮೊಗ್ಗದಲ್ಲಿ ಸಮಾವೇಶಗೊಂಡ 27ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಅಂತ. ನೆಕ್ಸ್ಟ್ ನೋಡಿ, ಗ್ರಾಮರಲ್ಲಿ ನಿಮಗೆ ಛಂದಸ್ಸಿಗೆ ಸಂಬಂಧಪಟ್ಟಾಗೆ 3 ಮಾರ್ಕ್ಸ್ ಕೇಳ್ತಾರೆ. ಅದು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ತಿಳಿಸಿ ಅಂತ. ಇಲ್ಲಿ ನೀವು ನೋಡಿ 2 ಲೈನ್ ಕೊಟ್ಟಿದ್ದಾರೆ. 2 ಲೈನ್ ಕೊಟ್ಟಿದ್ರೆ ನೀವು ತಿಳ್ಕೊಳ್ಬೇಕು ಅದೊಂದು ಕಂದ ಪದ್ಯ ಆಗಿರುತ್ತೆ. ಯಾಕೆ ಅಂತಂದರೆ ಕಂದ ಪದ್ಯದ ಲಕ್ಷಣಗಳು ಅಂತ ನೋಡಿದ್ರೆ 4 ಲೈನ್ ಇರಬೇಕು. ಅಂದರೆ ಮೊದಲನೇ ಸಾಲು ಮತ್ತು 3ನೇ ಸಾಲು ಒಂದು ಸಮ ಇದ್ದರೆ 2ನೇ ಸಾಲು ಮತ್ತು 4ನೇ ಸಾಲು ಒಂದು ಸಮ ಇರುತ್ತೆ. ಹಾಗಾಗಿ ಫಸ್ಟ್ 2 ಲೈನ್ಸ್ನ ಅಂದರೆ 2 ಲೈನ್ನ ಕೊಟ್ಟಿರ್ತಾರೆ ಅಂದರೆ ನೀವು ಅರ್ಥ ಮಾಡ್ಕೋಬೇಕು ಅದು ಕಂದ ಪದ್ಯ. ಸೊ ಕಂದ ಪದ್ಯದ ಲಕ್ಷಣ ಏನು ಹೇಳುತ್ತಪ್ಪ ಅಂತಂದರೆ ಲಘು ಗುರುವನ್ನು ತಿಳಿಸ್ಬೇಕಾದ್ರೆ ನಾವು ಮೇಲೆ ಇಲ್ಲಿ 4ಕ್ಕೆ ಡಿವೈಡ್ ಮಾಡಬೇಕು. ಅಂದರೆ ಲಘು ಗುರು ಹಾಕಿ ಅದಕ್ಕೆ 4 ಮಾತ್ರೆಗಳಿಗೆ ಒಂದು ಗಣವನ್ನಾಗಿ ವಿಂಗಡಿಸಬೇಕು. ನೋಡಿ ಇಲ್ಲಿ 4 ಗಣಗಳಿಗೆ ವಿಂಗಡಣೆ ಮಾಡಲಾಗಿದೆ. ಇಲ್ಲಿ ನೋಡಿ, ಈಡೆ ತೊಡೆಯ ನುಡಿದು ನೆಟ್ಟನೆ ಕೆಡವುತ್ತಂ ಖರ್ಚಿ ನೆಲನ್ ಇದೆನ್ ಎಂತು ಅಂತ ಇದೆಲ್ಲ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ಎಲ್ಲದೂ ಕೂಡ ಲಘು 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 ಹಾಕಿ ಇಲ್ಲಿ ನೋಡಿ ಮೇಲೆಲ್ಲ ಲಘು ಗುರು ಹಾಕಿದ್ದಾರೆ. ಇದಕ್ಕೆ ಸಪ್ರೇಟ್ ಕ್ಲಾಸೇ ನಾನು ತಗೊಂಡಿದ್ದೀನಿ ಆಲ್ರೆಡಿ. ಇದಕ್ಕೆ ಸಂಬಂಧಪಟ್ಟಾಗೆ ವೀಡಿಯೋಸ್ ಅನ್ನುವಂಥದ್ದನ್ನು ಹೇಗೆ ಲಘು ಗುರು ಹಾಕಬೇಕು, ಗಣ ವಿಭಾಗ ಹೇಗೆ ರೀತಿ ಮಾಡಬೇಕು, ಛಂದಸ್ಸನ್ನು ಯಾವ ರೀತಿ ನಾವು ವಿಭಾಗಿಸಬೇಕು ಅನ್ನುವಂತಹ ವಿಚಾರಗಳಿಗೆ ಸಂಬಂಧಪಟ್ಟಾಗೆ ಈಗಾಗಲೇ ವಿಡಿಯೋಸ್ ಅನ್ನುವಂಥದ್ದನ್ನ ಅಪ್ಲೋಡ್ ಮಾಡಿರ್ತೀನಿ ನಾನು. ಸೊ ಹಾಗಾಗಿ ನಿಮಗೆ ಅದರ ಬಗ್ಗೆ ಕಂಪ್ಲೀಟ್ ಇನ್ನೂ ಇನ್ಫಾರ್ಮೇಷನ್ ಬೇಕು ಈ ಛಂದಸ್ಸಿನ ಬಗ್ಗೆ ಅಂತಂದರೆ ಸೊ ಐ ಕಾರ್ಡಲ್ಲೂ ಕಾಣ್ತಾ ಇದೆ. ಈ ವಿಡಿಯೋ ಆದಮೇಲೆ ಅದನ್ನು ಕ್ಲಿಕ್ ಮಾಡಿ ನೀವು ಛಂದಸ್ಸಿನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ಅಂತಕ್ಕಂಥದ್ದನ್ನ ನೀವು ತಿಳ್ಕೊಳ್ಬಹುದು ಅನ್ನುವಂಥದ್ದು. ಇಲ್ಲಿ ಇದು ಕಂದ ಪದ್ಯ ಆಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ಬರೀಬೇಕಾಗತ್ತೆ ಒಂದು ನೋಡಿ, ಇಲ್ಲಿ 4 × 3 = 4 3 ಎಷ್ಟಾಯಿತು, 4 3 12 ಅನ್ನುವಂಥದ್ದು. 12 ಮಾತ್ರೆ ಇರುತ್ತೆ. ಹಾಗೆ ಇಲ್ಲಿ ಅಷ್ಟೇ 4 ಮಾತ್ರೆಯ 5 ಗಣ ಬರುತ್ತೆ ಅಂತ ನೋಡಿ. 1 2 3 4 5. ಸೊ ಹಾಗಾಗಿ 2ನೇ ಲೈನನ್ನು ನೀವು ಬರಿಬೇಕಾದ್ರೆ ಇಲ್ಲಿ 4 × 5 4 5 20. ಸೊ ಸೆಕೆಂಡ್ ಲೈನಲ್ಲಿ 20, ಫಸ್ಟ್ ಲೈನಲ್ಲಿ 12 ಇರುತ್ತೆ. ಸೊ ಈ ರೀತಿ ಬರೆದು ಛಂದಸ್ಸಿನ ಹೆಸರು ಕಂದ ಪದ್ಯ ಅಂತ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಅಲಂಕಾರ ಇದೆ. ಇದು ಅಷ್ಟೇ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಸೊ ಅಲಂಕಾರಕ್ಕೆ ಸಂಬಂಧಪಟ್ಟಾಗಲೂ ನಾನು ನಿಮಗೆ ಕಂಪ್ಲೀಟು ಒಂದು ವೀಡಿಯೋಸ್ ಅನ್ನುವಂಥದ್ದನ್ನ ಈಗಾಗಲೇ ಚಾನಲಲ್ಲಿ ಹಾಕಿದ್ದೀನಿ. ಗ್ರಾಮರ್ ಅಂತಲೇ ಸಪ್ರೇಟ್ ಇರ್ತದೆ ಪ್ಲೇ ಲಿಸ್ಟಲ್ಲಿ, ಅಲ್ಲಿ ಹೋಗಿ ನೋಡ್ಬೋದು ನೀವು. ಸೊ ಐ ಕಾರ್ಡಲ್ಲೂ ಕೂಡ ನಾನು ನಿಮಗೆ ಅದರ ಕಂಪ್ಲೀಟ್ ಮಾಹಿತಿ ಅನ್ನುವಂಥದ್ದನ್ನ ಕೊಡ್ತೀನಿ. ಅಲ್ಲಿಂದ ನೀವು
ನೋಡ್ಬೋದು. ಸೊ ಅಲಂಕಾರ ಇದು ಬಂದು ನೀವು ನೋಡ್ಬೋದು. ಅಲಂಕಾರ ಯಾವುದಿದೆಯಪ್ಪ ಅಂದ್ರೆ ರೂಪಕ ಅಲಂಕಾರಕ್ಕೆ ಉದಾಹರಣೆ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಅಳ್ಳಿರಿ ಎತ್ತಿಪ್ಪ ಅನ್ನುವಂತಹ ಎಮ್ಮ ಒಡಲ ಬೇಗೆಯಂ ಬೆಂಕಿಯನುರಿ ನಿನ್ನನ್ ಅರಿಯದೆ ಪೇಳು ವಿಶ್ವಾಮಿತ್ರ ಅಂತ ಹೇಳಿ ಇಲ್ಲಿ ರೂಪಕ ಅನ್ನುವಂಥದ್ದು ಅಲಂಕಾರ. ಸೊ ಲಕ್ಷಣ ನೀವು ನೋಡ್ಬೋದು, ಅತಿ ಸಾಮ್ಯದಿಂದಾಗಿ ಉಪಮೇಯ ಉಪಮಾನಗಳಲ್ಲಿ ಅಭೇದ ಕಲ್ಪನೆ, ಜ್ಞಾಪಕ ಇಟ್ಕೊಳ್ಳಿ. ರೂಪಕಾಲಂಕಾರದ ಲಕ್ಷಣ ಅಭೇದತೆ ಎನ್ನುವಂಥದ್ದು ಹೇಳಿ ವರ್ಣಿಸಿದಾಗ ಅದು ರೂಪಕಾಲಂಕಾರ ಆಗತ್ತೆ. ಸೊ ಇಲ್ಲಿ ಉಪಮೇಯ ಅಂದ್ರೆ ಕವಿ ಯಾವ ವಸ್ತುವನ್ನು ವರ್ಣಿಸಿದನೋ ಅದನ್ನು ಉಪಮೇಯ ಅಂತ ಕರಿತೀವಿ. ಇಲ್ಲಿ ಒಡಲ ಬೇಗೆ ಅನ್ನುವಂಥದ್ದು ಉಪಮೇಯ. ಉಪಮಾನ ಬಂದು ಕವಿ ಯಾವ ವಸ್ತುಗೆ ಹೋಲಿಕೆ ಮಾಡಿದನೋ ಅದನ್ನ ಉಪಮಾನ ಅಂತ ಕರೀತಾರೆ. ಅದು ಬೆಂಕಿಯ ಉರಿ. ಇಲ್ಲಿ ಸಮನ್ವಯ ನೋಡಿದ್ರೆ ಉಪಮೇಯವಾದಂಥ ಅಯೋಧ್ಯೆಯ ಪ್ರಜೆಗಳ ಒಡಲ ಬೇಗೆಯನ್ನ ಉಪಮಾನವಾದಂಥ ಬೆಂಕಿಯ ಉರಿಗೆ ಅಭೇದವಾಗಿ ರೂಪಿಸಿರೋದ್ರಿಂದ ಇದು ರೂಪಕ ಅಲಂಕಾರ. ಅಂದ್ರೆ ಎರಡು ಒಂದೇ ಅಂತ ಹೇಳ್ತಾ ಇರ್ತದೆ ರೂಪಕ ಅಲಂಕಾರ. ಇದ್ರ ಬಗ್ಗೆ ನಾನು ಆಗಲೇ ಹೇಳಿದಾಗೆ ಕೊನೆಯಲ್ಲಿ ನಾನು ಈವನ್ ಎಂಡ್ ಕಾರ್ಡಲ್ಲೂ ಕೊಡ್ತೀನಿ ಆ ಗ್ರಾಮರ್ಗೆ ಸಂಬಂಧಪಟ್ಟಾಗೆ ಲಿಂಕ್ ಅನ್ನುವಂಥದ್ದು. ಅಲ್ಲಿ ನೋಡಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ರೂಪಕಾಲಂಕಾರ ಇರ್ಬೋದು, ಉಪಮಾಲಂಕಾರ ಇರ್ಬೋದು, ಎಲ್ಲವನ್ನು ಸಹ ನಾನಲ್ಲಿ ತಿಳಿಸಿದ್ದೀನಿ. ಈಗ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಇಲ್ಲಿವರೆಗೂ ನೀವು ವಿಡಿಯೋನ ವೀಕ್ಷಿಸ್ತಾ ಇದ್ದೀರಾ ಅಂದರೆ ತುಂಬ ಇಂಟ್ರೆಸ್ಟ್ ಇದೆ ಅಂತಲೇ ಅರ್ಥ. ಸೊ ಹಾಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮಡಿಬೇಡಿ. ಯಾಕೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮ್ಮ ಮುಂದಿನ ಎಲ್ಲ ವೀಡಿಯೋಗಳು ನಿಮಗೆ ಆದಷ್ಟು ಬೇಗ ನೋಟಿಫಿಕೇಷನ್ ಬರುತ್ತೆ. ನೋಟಿಫಿಕೇಷನ್ನು ಕೂಡ ಆನ್ ಮಾಡ್ಕೊಳ್ಳಿ. ಇದು ಇಟ್ಸ್ ಕಂಪ್ಲೀಟ್ಲಿ ಫ್ರೀ ಆಗಿರೋದ್ರಿಂದ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗಾದೆಯ ಮಹತ್ವ ಕೇಳ್ತಾರೆ. ಓಕೆನಾ? ಸೊ ಇದು ಕೂಡ ನಿಮಗೆ 3 ಮಾರ್ಕ್ಸ್ ಇರುತ್ತೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಿದೆ. ಸೊ ಸಾಮಾನ್ಯವಾಗಿ ಗಾದೆಗಳನ್ನು ಹೀಗೆ ಬರಿಬೇಕು ಅಂತ ಏನಿಲ್ಲ. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ. ಗಾದೆಗಳು ಹಿರಿಯರ ಅನುಭವದ ಮಾತುಗಳು ಅಂತಲೂ ಕೂಡ ಕೆಲವೊಬ್ಬರು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೋಡಿ, ಗಾದೆಗಳು ಜನಪದರ ಜೀವನದ ಅನುಭವದ ನುಡಿಮುತ್ತುಗಳು. ಇವುಗಳಿಂದ ಜೀವನದ ಮೌಲ್ಯ ಹೆಚ್ಚುತ್ತೆ. ಆದ್ದರಿಂದ ಗಾದೆಗಳನ್ನು ವೇದಗಳಿಗೆ ಸಮಾನ ಅಂತ ಹೇಳುವರು. ಗಾದೆಗಳು ಆಕಾರದಲ್ಲಿ ವಾಮನನಾಗಿದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಾಗಿವೆ. ಅಂತಹ ಸಾವಿರಾರು ಗಾದೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ಕಾಣಬಹುದು. ಅಂತಹ ಗಾದೆಗಳಲ್ಲಿ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅನ್ನುವಂಥದ್ದು ಒಂದು ಉತ್ತಮವಾದಂಥ ಗಾದೆಯಾಗಿದೆ. ಅಂದರೆ ಅವರು ಯಾವುದೇ ಗಾದೆ ಮಾತನ್ನು ಕೊಟ್ಟರು ನೀವು ಸೇಮ್ ವಿಷಯವನ್ನೇ ಬರೀತೀರಾ. ಇಲ್ಲಿ ಲಾಸ್ಟಲ್ಲಿ ಮಾತ್ರ ನೀವು ಕೊಟ್ಟಿರ್ತಕ್ಕಂಥ ಗಾದೆ ಮಾತನ್ನ ಇಲ್ಲಿ ಆ್ಯಡ್ ಮಾಡ್ಕೋತೀರಾ. ಡೈಲಾಗು ಸೇಮ್ ಇರುತ್ತೆ ಅಂತ. ನೆಕ್ಸ್ಟ್ ಇಲ್ಲಿಗೆ ಇದಕ್ಕೆ ಉತ್ತರ ನೋಡಿದ್ರೆ, ಈ ಗಾದೆಯು ನೇರ ಅರ್ಥವೆಂದರೆ ನಾವು ಮಲಗುವ ಹಾಸಿಗೆ ಎಷ್ಟು ಉದ್ದವಿರುತ್ತದೆಯೋ ಅಷ್ಟರ ಮಟ್ಟಿಗೆ ಮಾತ್ರ ಕಾಲು ಚಾಚಬೇಕು. ಹಾಸಿಗೆಗಿಂತ ಉದ್ದವಾಗಿ ಕಾಲು ಚಾಚಿದರೆ ಕಾಲುಗಳು ಹಾಸಿಗೆಗಿಂತ ಹೊರಗಡೆ ಬಂದು ತೊಂದರೆ ಆಗ್ತವೆ. ಇದರ ಅಂತರ ಅರ್ಥ ಎಂದರೆ ಒಮ್ಮೆ ವ್ಯಕ್ತಿಯು ತನ್ನ ಆಯುಧಕ್ಕೆ ತಕ್ಕಂತೆ ಖರ್ಚು ಮಾಡಬೇಕು. ನಮ್ಮಲ್ಲಿರುವ ಸಂಪನ್ಮೂಲಗಳು ಎಷ್ಟು ಎಂಬುದನ್ನು ಅರಿತು ಜೀವನ ನಡೆಸಬೇಕು. ಇಂದು ಪ್ರದರ್ಶನದ ಪ್ರವೃತ್ತಿ ಹೆಚ್ಚಾಗಿದೆ. ಇತರರನ್ನ ನೋಡಿ ಅಥವಾ ಸಮಾಜಕ್ಕೆ ತೋರಿಸ್ಕೊಳ್ಬೇಕು ಅನ್ನುವಂತಹ ನಮ್ಮ ಶಕ್ತಿಯನ್ನು ಮೀರಿ ಸಾಲ ಮಾಡಿ ಖರ್ಚು ಮಾಡುವುದು ಅಪಾಯ. ಆಸೆಗೆ ಬಿದ್ದು ಮಿತಿಮೀರಿ ಖರ್ಚು ಮಾಡಿದರೆ ಸಾಲದ ಸುಳಿಗೆ ಸಿಲುಕಾಕೋಬೇಕಾಗತ್ತೆ. ಇದು ವ್ಯಕ್ತಿಯನ್ನು ಮಾನಸಿಕ ನೆಮ್ಮದಿಯಿಂದ ದೂರ ಮಾಡುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ತಮ್ಮ ಸಂಪಾದನೆ ಎಷ್ಟಿದೆಯೋ ಅಷ್ಟಕ್ಕೆ ಖರ್ಚು ಮಾಡಬೇಕು. ನಮ್ಮ ಆಸೆಗಳಿಗೆ ಮಿತಿ ಇಲ್ಲ, ಆದರೆ ಆದಾಯಕ್ಕೆ ಮಿತಿ ಇದೆ. ಆಸೆಯನ್ನು ನಮ್ಮ ಹತೋಟಿಯಲ್ಲಿಟ್ಕೊಂಡು ಲಭ್ಯವಿರುವ ಸೌಲಭ್ಯಗಳಲ್ಲೇ ತೃಪ್ತಿಯನ್ನು ಪಟ್ಕೊಳ್ಬೇಕು ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನೊಂದು ಗಾದೆ ಮಾತು ಕೇಳಿದ್ದಾರೆ. ನೀವು ವಿಡಿಯೋನ ಪಾಸ್ ಮಾಡಿ ಬೇಕಾದರೆ ಸ್ಕ್ರೀನ್‌ಶಾಟ್ ಕೂಡ ತಗೊಳ್ಳಿ. ನಾನು ವಿಡಿಯೋದ ಎಂಡಲ್ಲಿ ನಿಮಗೆ ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅಂತಲೂ ಕೂಡ ತಿಳಿಸ್ತೇನೆ. ಸೊ ಕೂಡಿ ಬಾಳಿದರೆ ಸ್ವರ್ಗ ಸುಖ ಅನ್ನುವಂಥದ್ದು ಇಲ್ಲಿ ನೀವು ನೋಡ್ಬೋದು. ನಾನು ಆಗಲೇ ಗಾದೆಗಳು ವೇದಗಳಿಗೆ ಸಮ ಅಂತ ಕೂಡ ಹೇಳಿದ್ದೀನಿ. ಸೇಮ್ ಅದೇ ಇಲ್ಲಿರುತ್ತೆ. ಸೊ ಹಾಗೆ ಇದನ್ನು ನೀವು ಒಂದು ಸ್ಕ್ರೀನ್‌ಶಾಟ್ ತಗೊಂಡು ನೀವು ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಪ್ರತಿಯೊಂದನ್ನು ಓದ್ತಾ ಹೋದರೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಇಲ್ಲಿ ಪ್ರಶ್ನೆ ನೀವು ನೋಡ್ಬೋದು, ಸಂದರ್ಭ ಸಹಿತ ವಿವರಿಸಿ ಅನ್ನುವಂಥದ್ದು ಕೇಳಿದ್ದಾರೆ. ತಾವು 33ನೇ ಪ್ರಶ್ನೆ, ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಇಲ್ಲಿ ನೋಡಿ, ಆಯ್ಕೆ, ಸಂದರ್ಭ, ಸ್ವಾರಸ್ಯ ಅಂತ 3 ಸ್ಟೆಪ್ಸ್ ಅನ್ನ ನೀವೇನ್ ಮಾಡಬೇಕು, ಕಂಪ್ಲೀಟ್ಲಿ ಬರಿಬೇಕು 3 ಮಾರ್ಕ್ಸ್ಗೆ. ಇಲ್ದಿರಿದ್ರೆ 3 ಮಾರ್ಕ್ಸ್ ನಿಮಗೆ ಏನ್ ಮಾಡಲ್ಲ, ಬರಲ್ಲ. ಆಯ್ಕೆ ಬರಿಬೇಕಾದ್ರೆ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಪಾಠದ ಹೆಸರು ಮತ್ತೆ ಅವರ ಕೃತಿ ಮತ್ತು ಕವಿ ಅಥವಾ ಕವಿಯತ್ರಿಯ ಹೆಸರು
ಅಥವಾ ಲೇಖಕರ ಹೆಸರನ್ನ ನೀವು ಬರೀಲೇಬೇಕು. ಈ 3 ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ನೋಡಿ, ಇದು ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ ಅನ್ನುವಂಥದ್ದು. ಈ ಆಯ್ಕೆಯನ್ನ ಡಿ.ಎಸ್. ಜಯಪ್ಪ ಗೌಡ ಅವರು ರಚಿಸಿರುವ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡ ಭಾಗ್ಯಶಿಲ್ಪಿಗಳು ಅನ್ನುವಂಥ ಪಾಠದಿಂದ ಆರಿಸಲಾಗಿದೆ. ನೋಡಿ, ಪಾಯಿಂಟ್ಸ್ 3 ಬಂತು. ನೋಡಿ, ಡಿ.ಎಸ್. ಜಯಪ್ಪ ಗೌಡ ಅವರ ಹೆಸರು, ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾರ್ಯ ಸಾಧನೆಗಳು ಅನ್ನುವಂಥದ್ದು ಕೃತಿ ಹೆಸರು, ಭಾಗ್ಯಶಿಲ್ಪಿಗಳು ಅನ್ನುವಂಥದ್ದು ಪಾಠದ ಹೆಸರು. ಈ 3 ಪಾಯಿಂಟ್ ಮೊದಲನೇದರಲ್ಲಿ ನಿಮಗೆ ಬರಬೇಕಾಗತ್ತೆ. ಇಲ್ದಿರಿದ್ರೆ ನಿಮಗೆ ಮಾರ್ಕ್ಸ್ ಕಟ್ ಆಗುತ್ತೆ ಅನ್ನುವಂಥದ್ದನ್ನ ತಲೆಯಲ್ಲಿ ಇಟ್ಕೊಳ್ಬೇಕು. ನೆಕ್ಸ್ಟ್ ಸಂದರ್ಭ ನೋಡಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಬೆಂಗಳೂರಿನಲ್ಲಿ ನಡೆದಂಥ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಅವರ ಬಗ್ಗೆ ಮಾತನಾಡುತ್ತಾ, ದುರದೃಷ್ಟವಶಾತ್ ಭಾರತೀಯರಾದಂಥ ನಾವು ಹೆಚ್ಚು ಮಾತನಾಡುವವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಅದನ್ನು ನಾವು ತಮ್ಮಿಂದ ಕಲಿಯೋಣ ಎಂದು ಹೇಳಿದ್ದಾರೆ. ಈಗ ನೋಡಿ, ಸ್ವಾರಸ್ಯ, ಇದಕ್ಕೊಂದು ಮಾರ್ಕ್ಸ್ ಇರ್ತದೆ. ವಿಶ್ವೇಶ್ವರಯ್ಯ ಅವರ ಕಾರ್ಯದಕ್ಷತೆಯ ಬಗ್ಗೆ ಅಂದಿನ ಪ್ರಧಾನಿ ನೆಹರೂರವರು ಮೆಚ್ಚುಗೆಯ ಮಾತುಗಳು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿವೆ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಅನ್ನುವಂಥದ್ದು ಕೂಡ ಇಲ್ಲಿ ನಿಲ್ಲಿಸಿ ನನ್ನ ಮಕ್ಕಳ ಅಂತ ಪ್ರಶ್ನೆ ಇದೆ. ಇದು ದೇವನೂರು ಮಹಾದೇವ ಅವರು ಬರೆದಿರ್ತಕ್ಕಂಥ ಎದೆಗೆ ಬಿದ್ದ ಅಕ್ಷರ ಅಂತಕ್ಕಂಥದ್ದು. ನಾನು ಜಸ್ಟ್ ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ತಗೊಂಡು ನೀವು ನೋಡ್ಕೊಳ್ಳಿ. ಇದು ಸೇಮ್ ಅದೇ ಥರನೇ ಆಯ್ಕೆ, ಸಂದರ್ಭ, ಸ್ವಾರಸ್ಯ 3 ಸ್ಟೆಪ್ಸ್ ಇರಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿ ಹಾಗೆ ಮುಂದುವರೆದ್ರೆ, ಈ ಮಳೆಯಲ್ಲಿ ಕತ್ತಲಲ್ಲಿ ನಾನು ಯಾರನ್ನ ಕರೆಯಲಿ ಅಂತ ಪ್ರಶ್ನೆ ಇದೆ. ಈ ವಾಕ್ಯವನ್ನು ಸಾರಾ ಅಬೂಬ್ಕರ್ ಅವರ ಚಪ್ಪಲಿಗಳು ಎಂಬ ಕಥಾ ಸಂಕಲನಗಳಿಂದ ಆಯ್ಕೆ ಮಾಡಿಕೊಂಡಂಥ ಯುದ್ಧ ಅನ್ನುವಂಥ ಪಾಠದಿಂದ ಆರಿಸಲಾಗಿದೆ. ನೋಡಿ, ಇಲ್ಲೂ ಅಷ್ಟೇ, ರಾಹಿಲ್ನು ತೆವಳುತ್ತಾ ಮಿಂಚಿನ ಸಹಾಯದಿಂದ ಒಂಟಿ ಮನೆಗೆ ಸಮೀಪಕ್ಕೆ ಬಂದಾಗ ಆ ಮನೆಯ ಒಳಗಿನಿಂದ ಹೆಂಗಸೊಬ್ಬಳು ನರಳಾಟ ಕೇಳಿಸ್ತಾ ಇರ್ತದೆ. ಆ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳು, ಏನು ಮಾಡಲಿ ಮಗಳೇ, ಈ ಮಳೆಯಲ್ಲಿ ಈ ಕತ್ತಲಲ್ಲಿ ನಾನು ಯಾರನ್ನ ಕರೆಯಲಿ, ಒಮ್ಮೆ ಬೆಳಗಾಗಿದ್ದರೆ ಸಾಕಾಗಿತ್ತು ಎಂಬ ಮಾತುಗಳು ರಾಹಿನಿಗೆ ಕೇಳಿಸುತ್ತೆ. ಸ್ವಾರಸ್ಯ, ಹೆರಿಗೆಯ ನೋವಿನಿಂದ ನರಳುತ್ತಿರುವಂತಹ ಹೆಂಗಸು ಹಾಗೂ ಅಸಹಾಯಕ ಸ್ಥಿತಿಯಲ್ಲಿರುವ ಮುದುಕಿಯ ಪರಿಸ್ಥಿತಿಯಲ್ಲಿ ಸ್ವಾರಸ್ಯಪೂರ್ಣವಾಗಿ ಅಭಿವ್ಯಕ್ತಗೊಂಡಿದೆ. ನೋಡಿ, ಹಾಗೆ 36 ಉತ್ತರ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ. ಆಯ್ಕೆ, ಈ ವಾಕ್ಯವನ್ನು ಕವಿ ಚಕ್ರವರ್ತಿ ರನ್ನ ಬರೆದಿರುವ ಸಾಹಸ ಭೀಮ ವಿಜಯ ಎಂಬ ಕೃತಿಯಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಛಲಮನ ಮರೆವೆಂ ಅನ್ನುವಂಥದ್ದು ಈ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ, ಭೀಷ್ಮರ ಸಂಧಿಯ ಪ್ರಸ್ತಾಪವನ್ನು ವಿರೋಧಿಸುತ್ತಾ ದುರ್ಯೋಧನನು ತನ್ನ ಗೆಳೆಯನಾದ ಕರ್ಣನಲ್ಲಿ ನನ್ನ ಪ್ರೀತಿಯ ತಮ್ಮನಾದ ದುಶ್ಯಾಸನನನ್ನು ಕೊಂದ ಅರ್ಜುನ, ಭೀಮರು ಬದುಕಿರುವವರೆಗೂ ನನ್ನ ದೇಹದಲ್ಲಿ ಪ್ರಾಣ ಇರುವವರೆಗೂ ನಾನು ಸಂಧಿಗೆ ಒಪ್ಪೋದಿಲ್ಲ. ಹುಟ್ಟಿದ 100 ಜನರು, ನನ್ನ ಒಡ ಹುಟ್ಟಿದ 100 ಮಂದಿ ಸಹೋದರರು ಯುದ್ಧದಲ್ಲಿ ಹೋರಾಡಿ ಸತ್ರು. ಅದರಿಂದ ನನ್ನಲ್ಲಿ ಪಾಂಡವರ ಬಗೆಗೆ ಕೋಪ ಅತಿ ಹೆಚ್ಚಾಗಿದೆ. ಹಾಗಾಗಿ ಪಾಂಡವರೊಡನೆ ಹೋರಾಡಿ ನನ್ನ ಛಲವನ್ನೇ ಮೆರೆಯುತ್ತೇನೆ ಎಂದು ಈ ರೀತಿ ಹೇಳ್ತಾ ಇರ್ತಾನೆ. ಸ್ವಾರಸ್ಯ, ಪಾಂಡವರ ಬಗೆಗೆ ದುರ್ಯೋಧನಲ್ಲಿದ್ದಂಥ ದ್ವೇಷ, ಯುದ್ಧವನ್ನು ಮಾಡಿಯೇ ತೀರುತ್ತೇನೆ ಎಂಬ ಅವನ ದೃಢವಾದಂಥ ನಿರ್ಧಾರ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಕೇಳಿ ಬಂದಿದೆ. ಓಕೆನಾ. ನೆಕ್ಸ್ಟ್ ಪ್ರಶ್ನೆ, ಹಕ್ಕಿಯ ಕೊರಲಿಂಪು ಹಸಿರು, ಇದು ಪದ್ಯಕ್ಕೆ ಸಂಬಂಧಪಟ್ಟಾಗೆ. ನೋಡಿ, ರಾಷ್ಟ್ರಕವಿ ಕುವೆಂಪುರವ್ರದ್ದು ಪಕ್ಷಿ ಕಾಶಿ ಕವನ ಸಂಕಲನ ಹಸಿರು ಪದ್ಯಭಾಗದಿಂದ ಆಯ್ಕೆ ಮಾಡ್ಕೊಂಡಿದ್ದೀವಿ. ಸಂದರ್ಭ ನೀವು ನೋಡಿ, ಹಾಗೆ ಇಲ್ಲಿ ಕವಿ ಕುವೆಂಪು ಅವರು ಪ್ರಕೃತಿಯ ಪ್ರತಿಯೊಂದರಲ್ಲೂ ಹಸರನ್ನೇ ಕಾಣ್ತಾ ಇರ್ತಾರೆ. ಹೊಸ ಹೂವಿನ ಕಂಪು, ತಂಗಾಳಿಯ ತಂಪು, ಹಕ್ಕಿಯ ಇಂಪಾದ ಗಾನ, ಇವುಗಳೆಲ್ಲದರಲ್ಲೂ ಸಹ ಕವಿ ಹೆಸರನ್ನೇ ಕಾಣ್ತಾ ಇದ್ದಾರೆ. ಹೀಗೆ ಹಸಿರೇ ಭೂಮಿಯ ಉಸಿರು ಎಂಬುದಾಗಿ ತಿಳಿಸ್ತಾರೆ. ಸ್ವಾರಸ್ಯ, ಕವಿ ಕುವೆಂಪು ಅವರ ಪ್ರಕೃತಿಯ ಹಸಿರಿನೊಂದಿಗೆ ಹೊಂದಿರುವ ಅವಿನಾಭಾವ ಸಂಬಂಧವನ್ನು ಈ ಸಾಲುಗಳು ಸ್ವಾರಸ್ಯಪೂರ್ಣವಾಗಿ ವಿವರಿಸ್ತಾ ಇರ್ತವೆ ಅನ್ನುವಂಥದ್ದು. ಹಾಗೆ 38ನೇ ಕ್ವಶನ್ ಕೂಡ ಇದೆ, ನೀವಿಲ್ಲಿ ನೋಡ್ಬೋದು. ಇದಕ್ಕೆ ಉತ್ತರ ಕೂಡ ಇಲ್ಲಿ ವಿಕ್ರಮಾರ್ಜುನ ಅಂದರೆ ಆದಿಕವಿ ಪಂಪ ಬರೆದಂಥ ವಿಕ್ರಮಾರ್ಜುನ ವಿಜಯ ಕೆಮ್ಮನೆ ಮೀಸೆ ಒತ್ತನೆ ಅನ್ನುವಂತಹ ಪದ್ಯಭಾಗದಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ ಅನ್ನುವಂಥದ್ದು. ಹಾಗೆ ಉತ್ತರ ಕೂಡ ಇಲ್ಲಿ ಕಾಣ್ತಾ ಇದೆ, ನೀವು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಅಂತಕ್ಕಂಥದ್ದು ನೋಡೋಣ. ಇಲ್ಲಿ ಪದ್ಯಭಾಗ ಕೇಳಿದ್ದಾರೆ. ಇದು ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಪದ್ಯ. ಯಾಕೆ ಅಂತಂದರೆ ನಿಮಗೆ
ಕಲುಷಿತವಾದ ಈ ನದಿ ಜಲಗಳಲ್ಲಿ ಮುಂಗಾರಿನ ಮಳೆಯಾಗೋಣ, ಬರುಡಾಗಿರುವ ಕಾಡು ಮೇಡುಗಳ ವಸಂತವಾಗುತ್ತಾ ಮುಟ್ಟೋಣ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದರು. ಆಮೇಲೆ ಇನ್ನೊಂದು ಪ್ರಶ್ನೆ ಇನ್ನೊಂದಿತ್ತು, ಅದು ಯಾವುದು ಅಂದರೆ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಲ್ಲಿ ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 40ನೇ ಪ್ರಶ್ನೆ ನೋಡಿ. ಇದೇನಪ್ಪ ಅಂತಂದರೆ, ಓದಿ ಅರ್ಥ ಮಾಡ್ಕೊಂಡು, ಪದ್ಯ ಭಾಗವನ್ನು ಅರ್ಥ ಮಾಡ್ಕೊಂಡು ಅದರಲ್ಲಿರುವಂಥ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೀರಿ ಅಂತ ಕೇಳಿದ್ದಾರೆ. ಸೊ 40ನೇ ಪ್ರಶ್ನೆ, ಮರುಳ ಮಾಧವ ಮಹಿಯ ರಾಜ್ಯದ ಸಿರಿಗೆ ಸೋಲುವವನಲ್ಲ, ಕೌಂತೆಯರು ಸುಯೋಧನನ್ ಎನಗೆ ಬೆಸೆಕೈವಲ್ಲಿ ಮನವಿಲ್ಲ, ಹೊರದ ದಾತರ ಅಂಗೆ ಹಗೆವರ ಶಿರವನ್ ಅರಿದೊಪ್ಪಿಸುವೆನ್ ಎಂಬಿ ಬರದೊಳ್ ಇರ್ದೆನು ಕೌರವೇಂದ್ರನ ಕೊಂದೆ ನೀನು ಎಂದ. ಈ ಪದ್ಯಭಾವದ ಭಾವಾರ್ಥ ಅಂದರೆ ಇದರ ಅರ್ಥ ನೀವು ಬರಿಬೇಕು, ಸಾರಾಂಶ ಇಲ್ಲಿ ನೀವು ನೋಡಿ. ಈ ಪದ್ಯಭಾಗದವನ್ನು ಕವಿ ಕುಮಾರವ್ಯಾಸ ಅವರು ಬರೆದಿರುವ ಕರ್ನಾಟಕ ಭಾರತ ಕಥಾಮಂಜರಿ ಎಂಬ ಕೃತಿಯಿಂದ ಆಯ್ಕೆ ಮಾಡಿಕೊಂಡ ಕೌರವೇಂದ್ರನ ಕೊಂದೆ ನೀನು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಇಲ್ಲಿ ಶ್ರೀಕೃಷ್ಣನು ಕರ್ಣನಿಗೆ ತನ್ನ ಜನ್ಮ ರಹಸ್ಯವನ್ನು ತಿಳಿಸ್ತಾನೆ. ಜೊತೆಗೆ ನೀನು ಒಪ್ಪಿದ್ರೆ ನಿನ್ನನ್ನು ಹಸ್ತಿನಾವತಿಯ ರಾಜನನ್ನಾಗಿ ಮಾಡ್ತೇನೆ, ಕೌರವ ಪಾಂಡವರೆಲ್ಲರೂ ನಿನ್ನ ಸೇವಕರಾಗಿರ್ತಾರೆ ಎಂದು ಆಮಿಷಗಳನ್ನು ಹೊಡ್ತಾನೆ. ಆದರೆ ಇದಕ್ಕೆ ಒಪ್ಪದ ಕರ್ಣ ಕೃಷ್ಣನನ್ನು ಕರೆತು, ಹುಚ್ಚು ಮಾಧವನೇ, ಈ ಭೂಮಿ ರಾಜ್ಯದ ಸಂಪತ್ತಿಗೆ ನಾನು ಸೋಲೋದಿಲ್ಲ, ಕುಂತಿಯ ಮಕ್ಕಳಿಂದ ಅಥವಾ ಕೌರವನಿಂದ ಸೇವೆ ಮಾಡಿಸಿಕೊಳ್ಳುವಲ್ಲಿ ನನಗೆ ಮನಸ್ಸೇ ಇಲ್ಲ, ನನ್ನನ್ನು ಕಾಪಾಡಿದ ನನ್ನ ಒಡೆಯನಿಗೆ ಅವನ ಶತ್ರುಗಳ ಶಿರವನ್ನು ಕತ್ತರಿಸಿ ತಂದು ಒಪ್ಪಿಸುತ್ತೇನೆ ಎಂಬ ಉತ್ಸಾಹದಲ್ಲಿ ನಾನಿದ್ದೆ. ಆದರೆ ನನ್ನ ಜನ್ಮ ವೃತ್ತಾಂತವನ್ನು ಹೇಳಿ ನೀನು ಕೌರವೇಂದ್ರನನ್ನೇ ಕೊಂದೆ ಎಂದು ಮರುಗಿದ್ದಾನೆ ಅನ್ನುವಂಥದ್ದು. ಇದರ ಮೌಲ್ಯ ನೋಡಿ, 3 ಸ್ಟೆಪ್ಸ್ ಕಾಣಿಸ್ತಿದೆ, ಇದನ್ನು ಬರಿಬೇಕು ನೀವು. ಮೌಲ್ಯ ಏನಂದರೆ, ಶ್ರೀಕೃಷ್ಣನು ಒಡ್ಡುವ ಯಾವುದೇ ಪ್ರಲೋಭಗಳಿಗೆ ಒಳಗಾಗದೆ ಅಸಹಾಯಕನಾದಂತಹ ಸ್ಥಿತಿಯಲ್ಲಿರುವ ಕರ್ಣ, ನೋವು ಸಂಕಟದಿಂದ ಬಳಲುವ ಕರ್ಣನ ಮಾದರಿ ವ್ಯಕ್ತಿತ್ವ ಅತ್ಯಂತ ಮೌಲ್ಯಯುತವಾಗಿ ಇಲ್ಲಿ ಮೂಡಿ ಬಂದಿರತಕ್ಕಂಥದ್ದನ್ನ ನಾವು ಗಮನಿಸಬಹುದು ಅನ್ನುವಂಥದ್ದು. ನೆಕ್ಸ್ಟ್ 41, ಕ್ವಶನ್ ನಂಬರ್ 41, ಇದು 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥದ್ದು. ಇದನ್ನು ನಾನು ಓದ್ತಾ ಹೋದರೆ ತುಂಬ ಲೇಟ್ ಆಗುತ್ತೆ. ಜಸ್ಟ್ ನೀವು ಹಾಗೆ ಸ್ಕ್ರೀನ್ ಶಾಟ್ ಅನ್ನುವಂಥದ್ದು ತಗೊಳ್ಳಿ ಅಥವಾ ಸ್ಕ್ರೀನನ್ನು ಪಾಸ್ ಮಾಡಿ ಒಂದ್ಸಲ ಓದ್ಕೊಳ್ಳಿ. ಶಬರಿಯ ಸಡಗರ ಸಂತೋಷದವರ ಮೇಳದವರ ಅಥವಾ ಸಂತೋಷ ಮೇಳದವರ ಹಾಡಿನಲ್ಲಿ ವ್ಯಕ್ತವಾಗಿರುವ ಬಗೆಯನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಫಾರ್ ದ ಫೈನಲ್ ಎಕ್ಸಾಮ್ ಆಲ್ಸೋ. ಓಕೆನಾ? ಅವಳು ಯಾವ ರೀತಿ ಅಂದರೆ ರಾಮ ಲಕ್ಷ್ಮಣರನ್ನ ನೋಡ್ತಾ ಇದ್ದೀನಿ ಅಂತ ಹೇಳಿ ಆಕೆಗೆ ಎಷ್ಟೆಲ್ಲ ಒಂದು ಸಂತೋಷ ಇತ್ತು ಅನ್ನುವಂಥದ್ರ ಬಗ್ಗೆ ನೀವು ಇಲ್ಲಿ ಮೇಳದವರು ಹೆಂಗೆ ಹಾಡು ಹೇಳ್ತಾರೆ ಅನ್ನುವಂಥದ್ರ ಬಗ್ಗೆ ಬರೀಬೇಕು. ಸೀತೆಯನ್ನು ಅರಸುತ್ತಾ ರಾಮ ಲಕ್ಷ್ಮಣರು ಧನುವಿನ ಮಾತಿನಂತೆ ಮತಂಗ ಮುನಿಗಳ ಆಶ್ರಮಕ್ಕೆ ಬರೆದಾಗ ಅಲ್ಲಿ ರಾಮ ಲಕ್ಷ್ಮಣರನ್ನ ಬಂದಿರೋದನ್ನು ಕಂಡು ಆಕೆಗೆ ಬೆರಗಾಗುತ್ತೆ, ಅಂದರೆ ಆಶ್ಚರ್ಯ ಪಡ್ತಾಳೆ. ಆಗ ಅವಳು ಮನಸ್ಸಿನಲ್ಲಿ ಎಲ್ಲ ಯಾವ ರೀತಿಯಾದಂಥ ಯೋಚನೆಗಳು ಓಡ್ತಾ ಇತ್ತು ಅನ್ನೋಂಥದ್ದನ್ನ ಇಲ್ಲಿ ಬರೀಬೇಕಾಗುತ್ತೆ. ಅಥವಾ ಇನ್ನೊಂದು ಪ್ರಶ್ನೆ ಕೇಳಿದರೆ, ಹೂವು ಹಣ್ಣುಗಳನ್ನು ವಿಂಗಡಿಸುತ್ತಾ ಶ್ರೀರಾಮನ ಬರುವಿಕೆಗಾಗಿ ಶಬರಿ ಹಂಬಲಿಸಿದ ಬಗೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ. ಓಕೆನಾ? ರಾಮನ ಗುಣ ಸ್ವಭಾವಗಳ ಸೆಳೆತಕ್ಕೆ ಸಿಕ್ಕಿ ಅವನನ್ನು ಕಾಣೋದೇ ಜೀವನದ ಏಕೈಕ ಗುರಿ ಅಂತ ಹೇಳಿ ಅಂದ್ಕೊಂಡಿದ್ದಂಥ ಆಕೆ ಭಕ್ತರಲ್ಲಿ ಶಬರಿಯೂ ಕೂಡ, ಅನೇಕ ಭಕ್ತರಲ್ಲಿ ಈಕೆ ಕೂಡ ಒಬ್ಬಳು. ಮತಂಗಾಶ್ರಮಗಳಲ್ಲಿ ಅವನಿಗೋಸ್ಕರ ಏನೇನೆಲ್ಲ ಇಟ್ಟಿದ್ಲು ನೀವು ಇಲ್ಲಿ ನೋಡ್ಬೋದು. ತಳಿರು, ಹೂ, ಕಡು, ಸವಿ ಹಣ್ಣುಗಳನ್ನು ತೊಗೊಂಬಂದಿರ್ತಾಳೆ. ಕಂಪ್ಲೀಟ್ ಓದಿ ನೀವು ಒಂದ್ಸಲ, ಯಾಕೆ ಅಂತಂದರೆ ತುಂಬ ವಿಡಿಯೋ ಲಾಂಗ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಹಾಗೆ ಸ್ಕಾಲ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀನಿ. 4 ಮಾರ್ಕ್ಸ್ಗೆ ನೀವು ತುಂಬ ಜಾಸ್ತಿ ಬರಿಬೇಕಾಗತ್ತೆ ಅನ್ನುವಂಥದ್ದು. ನೆಕ್ಸ್ಟ್ 42 ಕ್ವಶನ್ ನೀವು ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನು. ನಿಮಗೆ ಒಂದು ಕಿವಿ ಮಾತೇನಪ್ಪ ಅಂತಂದರೆ, ಇವರು ಏನು ನಡೆಸಿದ್ದಾರೆ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟ್ರಿ 1, 2, 3 ಈ 3 ಕ್ವಶನ್ ಪೇಪರ್ನ ನೀವು ಒಂದ್ಸಲ ಓದ್ಕೊಂಡ್ರೆ ನೀವು ಒಂದು 50 ಅಂಕಗಳಿಗಿಂತ ಜಾಸ್ತಿ ಅಂಕಗಳು ರಿಪೀಟ್ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ಅತಿಶಯೋಕ್ತಿ ಇಲ್ಲ ಅಂತ ನಾನಂತರೂ ಅಂದ್ಕೊಂಡಿದ್ದೇನೆ. ಸೊ ಹಾಗಾಗಿ ಆ ಪ್ರಶ್ನೆ ಪತ್ರಿಕೆಗಳನ್ನ ಫಸ್ಟು ಪ್ರಿಪೇರ್ ಆಗಿ ನೀವು ನೋಡ್ಬೋದು. ಇಲ್ಲಿ ಶ್ರೀರಾಮನ ಅಶ್ವಮೇಧ ಯಾಗದ ಕುದುರೆಯನ್ನು ಅವನ ಬಾಲ ಸಹಜ ಕುತೂಹಲದಿಂದ ಕಟ್ಟಿ ಹಾಕಿದ ಬಗೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಹಾಗೆ ನಾನು ಸ್ಕಾಲ್ ಮಾಡ್ತಾ ಹೋಗ್ತಾ ಇದ್ದೀನಿ, ನೀವು ಜಸ್ಟ್ ಹಾಗೆ ಒಂದ್ಸಲ ನೀವು ನೋಡಿ ಅದನ್ನು ವಿಡಿಯೋ ಅನ್ನುವಂಥದ್ದನ್ನ ಪಾಸ್ ಮಾಡಿ. ನೆಕ್ಸ್ಟ್ ಪ್ರಶ್ನೆ ಅಂತಕ್ಕಂಥದ್ದನ್ನ ಗಮನಿಸಿದ್ರೆ, ಇಲ್ಲಿ ವಾಲ್ಮೀಕಿ ಆಶ್ರಮಕ್ಕೆ
ಯಜ್ಞಾಶ್ವ ಬಂದ ಬಗೆ ಹಾಗೂ ಯಜ್ಞಾಶ್ವವನ್ನು ಕಂಡಾಗ ಲವನ ಮನದಲ್ಲಿ ಮೂಡಿದ ಭಾವನೆಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ, ಇದಕ್ಕೆ ಉತ್ತರ ಇಲ್ಲಿದೆ. ಸೊ ಹಾಗೆ ನೀವು ವಿಡಿಯೋನ ಪಾಸ್ ಮಾಡಿ ಒಂದ್ಸಲ ಓದಬಹುದು. ಮುಂದಿನ ಪ್ರಶ್ನೆ ಅಂತಕ್ಕಂಥದಕ್ಕೆ ಹೋಗೋಣ. ಇಲ್ಲಿ ನೆಕ್ಸ್ಟ್ ಮನಸ್ಸಿನಲ್ಲಿ ಗದ್ಯ ಭಾಗ ಕೊಟ್ಟಿದ್ದಾರೆ. ಇದು ಪ್ಯಾಸೇಜು. ಈ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದ್ಕೊಂಡು ನೀವು ಉತ್ತರ ಬರೀರಿ ಅಂತ. ಇದಕ್ಕೆ 2+2 ಅಂದರೆ 4 ಅಂಕಗಳಿರ್ತವೆ 2 ಪ್ರಶ್ನೆಗಳಲ್ಲಿ. ಇಲ್ಲಿ ಪ್ಯಾಸೇಜ್ನ ನೀವು ಆಲ್ರೆಡಿ ಕ್ವಶನ್ ಪೇಪರಲ್ಲಿ ಓದಿರ್ತೀರ. ಸೊ ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಧೀರ ಮಹಿಳೆ ಸರೋಜಿನಿ ನಾಯ್ಡು ಅವ್ರ ಬಗ್ಗೆ ಕೊಟ್ಟಿದ್ರು. ಹಾಗೆ ಮುಂದಕ್ಕೆ ಹೋದರೆ ಪ್ರಶ್ನೆಗಳೇನು ಕೊಟ್ಟಿದ್ರು ಅಂತ ನೋಡಕ್ ಹೋದ್ರೆ, ಸರೋಜಿನಿ ನಾಯ್ಡು ಅವರ ಸ್ವಯಂ ಸೇವಕರನ್ನ ಹೇಗೆ ಹುರಿದುಂಬಿಸ್ತಾ ಇದ್ರು? ಇದಕ್ಕೆ ಉತ್ತರ, ಸರೋಜಿನಿ ನಾಯ್ಡು ಅವರ ಇಂಗ್ಲೆಂಡ್ನಿಂದ ಭಾರತಕ್ಕೆ ಮರಳಿದ ನಂತರ ಗಾಂಧೀಜಿಯವರ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾರೆ. ಸತ್ಯಾಗ್ರಹದ ಸ್ವಯಂ ಸೇವಕರಿಗೆ ನಾವು ಕೈಗೊಳ್ಳುತ್ತಿರುವುದು ತುಂಬಾ ಅಪಾಯದ ಯಾತ್ರೆ. ಪೊಲೀಸರು ನಮ್ಮ ನಿರ್ದಯವಾಗಿ ನಮ್ಮನ್ನ ಹೊಡೆಯಬಹುದು, ಬಡಿಯಬಹುದು, ಜೈಲಿಗೆ ಎಳೆದೊಯ್ಯಬಹುದು. ಆದರೆ ಅದೆಲ್ಲವನ್ನು ಕೂಡ ನಾವು ಶಾಂತಿ ಹಿಂಸೆಗಳಿಂದಲೇ ಸಹಿಸಿಕೊಳ್ಳಬೇಕು ಎಂದು ಹೇಳಿ ಹುರಿದುಂಬಿಸ್ತಾ ಇದ್ರು ಅನ್ನೋಂಥ ಸರಿಯಾದಂಥ ಉತ್ತರ. ಇನ್ನೊಂದು ಪ್ರಶ್ನೆ ಕೊಟ್ಟಿದ್ದಾರೆ. ಎಡ್ಮಂಡ್ ಗಾಸ್ ಅವರ ಸರೋಜಿನಿಯವರ ಪ್ರತಿಭೆಯನ್ನು ಪ್ರೋತ್ಸಾಹಿಸಿದ ಬಗೆಯನ್ನು ತಿಳಿಸಿ. ಸರೋಜಿನಿಯವರನ್ನ ಹೆಚ್ಚಿನ ವ್ಯಾಸಂಗಕ್ಕಾಗಿ ತಂದೆ ಇಂಗ್ಲೆಂಡ್ನಲ್ಲಿ ಅಥವಾ ಇಂಗ್ಲೆಂಡ್ಗೆ ಕಳುಹಿಸಿದಾಗ ಅಲ್ಲಿ ಪ್ರಸಿದ್ಧ ಕವಿಗಳು, ಲೇಖಕರು ಪರಿಚಯ ಅವ್ರಿಗಾಗತ್ತೆ. ಎಡ್ಮಂಡ್ ಗಾಸ್ ಎಂಬ ಪ್ರಸಿದ್ಧ ಸಾಹಿತಿ ಹಾಗೂ ವಿಮರ್ಶಕ ಕಡೆಯ ಪ್ರತಿಭೆಯನ್ನು ಗುರುತಿಸಿ ಇಂಗ್ಲೆಂಡ್ನ ಬಗ್ಗೆ ಬರೆಯುವ ಬದಲು ತಾಯಿನಾಡಾದ ಭಾರತದ ಬೆಟ್ಟ, ಕಾಡು, ನದಿಗಳು, ದೇವಾಲಯಗಳು, ದೇವರು, ದೇವತೆಗಳು ಹಾಗೂ ಜನರನ್ನ ಕುರಿತು ಬರೆಯಲು ತಿಳಿಸಿದ್ರು. ಕಡೆಯ ಮೊದಲ ಕವನ ಸಂಕಲನಕ್ಕೆ ತಾವೇ ಮುನ್ನುಡಿ ಬರೆದುಕೊಟ್ಟು ಪ್ರೋತ್ಸಾಹಿಸಿದ್ರು ಅಂತ ಹೇಳಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಪತ್ರ ನೋಡಿ, ಸ್ಟೆಪ್ಸು. ಈ ಪತ್ರಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನಾನು ಈಗಾಗಲೇ ಡೀಟೇಲ್ ಆಗಿ 2 ವಿಡಿಯೋಸ್ನೇ ಮಾಡಿದ್ದೀನಿ. ಅಂದರೆ ಪರ್ಸ್ನಲ್ ಲೆಟ್ರ್ ಯಾವ ಥರ ಬರೀಬೇಕು, ಅಫಿಷಿಯಲ್ ಲೆಟ್ರು ಯಾವ ಥರ ಬರೀಬೇಕು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ವಿಡಿಯೋ ಅನ್ನುವಂಥದ್ದನ್ನ ಮಾಡಿದ್ದೀನಿ. ಅದು ಐ ಕಾರ್ಡಲ್ಲೂ ಬರ್ತದೆ, ಜೊತೆಗೆ ವಿಡಿಯೋದ ಎಂಡ್ ಕಾರ್ಡಲ್ಲೂ ಸಾಧ್ಯ ಆದರೆ ಕೊಟ್ಟಿರ್ತೀನಿ, ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ನಾನೇನು ಹೇಳ್ತಾ ಇದ್ದೀನಿ ಆ ಗ್ರಾಮರ್ದು ವಿಡಿಯೋಸ್ದ ಲಿಂಕ್ಸ್ ಕೂಡ ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ನೋಡ್ಬೋದು. ಪ್ರಶ್ನೆಗೆ ಏನೋ ಕೇಳಿದಿರು ಅಂತಂದರೆ, ನಿಮ್ಮನ್ನು ಕಾರವಾರದ ಅಬ್ಬಕ್ಕ ದೇವಿ ಬಡಾವಣೆಯ ಪ್ರಾರ್ಥನಾ ಎಂದು ಭಾವಿಸಿ ಗಾಳಿಯ ರಭಸಕ್ಕೆ ವಿದ್ಯುತ್ ತಂತಿಯ ಮೇಲೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಕೋರಿ ವಿದ್ಯುತ್ ಶಕ್ತಿ ಮಂಡಳಿಯ ಮುಖ್ಯ ಅಭಿಯಂತರಿಗೆ ಒಂದು ಪತ್ರ ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದು ನಿಮಗೆ ಗೊತ್ತಿದೆ. ಈಗ ಮುಖ್ಯ ಅಭಿಯಂತರ ಪತ್ರ ಅಂದರೆ ಇದೊಂದು ಅಫಿಷಿಯಲ್ ಲೆಟರ್. ನೀವು ನೋಡ್ಬೋದು ರೈಟ್ ಸೈಡಲ್ಲಿ ಸ್ಥಳ, ದಿನಾಂಕ, ಲೆಫ್ಟಲ್ಲಿ ನೀವು ಅಬ್ಸರ್ವ್ ಮಾಡಿ ಸ್ಟೆಪ್ಸು ಇವರಿಂದ ಇವರಿಗೆ, ಓಕೆನಾ. ಎಲ್ಲದಕ್ಕೂ ಕಾಮ ಲಾಸ್ಟ್ ಒನ್ ಫುಲ್ ಸ್ಟಾಪ್. ಇಲ್ಲೂ ಅಷ್ಟೇ ಕಾಮ ಲಾಸ್ಟ್ ಒನ್ ಫುಲ್ ಸ್ಟಾಪ್. ಅಡ್ರೆಸ್ ಪೂರ್ತಿ ಬರೀರಿ. ನೋಡಿ, ಇಲ್ಲಿ ಇವರಿಗೆ ಆದಮೇಲೆ ಮಾನ್ಯರೇ ಇಲ್ಲಿರಬೇಕು. ವಿಷಯ ನೋಡಿ ಸ್ವಲ್ಪ ಜಾಗ ಬಿಟ್ಟು ಈ ಕಡೆ ಬಂದಿರಬೇಕು. ವಿಷಯ ಏನು ಕೇಳಿದ್ದಾರೆ? ವಿದ್ಯುತ್ ತಂತಿಯ ಮೇಲೆ ಬಿದ್ದಿರುವ ಮರವನ್ನು ತೆರವುಗೊಳಿಸುವಂತೆ ಕೋರಿ ಮನವಿ. ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ನೋಡಿ, ಬಾಡಿ ಆಫ್ ದ ಲೆಟರ್. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಅಬ್ಬಕ್ಕ ದೇವಿ ಬಡಾವಣೆಯಲ್ಲಿ ದಿನಾಂಕ 21/2/26 ಹಾಗೂ 22/2/26ರಂದು ಬೀಸಿದ ಬಿರುಗಾಳಿಯಿಂದಾಗಿ ನಮ್ಮ ಬಡಾವಣೆಯ 10ಕ್ಕೂ ಹೆಚ್ಚು ಮರಗಳು ರಸ್ತೆಯ ಮೇಲೆ ಹಾಗೂ ವಿದ್ಯುತ್ ತಂತಿಯ ಮೇಲೆ ಬಿದ್ದಿದ್ದು, ವಿದ್ಯುತ್ ಕಂಬಗಳು ತುಂಡಾಗಿ ಬಿದ್ದಿದ್ದು, ಇದರಿಂದಾಗಿ ಕಳೆದ 2 ದಿನಗಳಿಂದ ನಮಗೆ ವಿದ್ಯುತ್ ಸಂಪರ್ಕ ಇಲ್ಲವಾಗಿದೆ. ಆದ್ದರಿಂದ ತಾವುಗಳು ದಯಮಾಡಿ ತಂತಿಯ ಮೇಲೆ ಬಿದ್ದಿರುವ ಮರಗಳನ್ನು ತೆರವುಗೊಳಿಸಿ ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ನೆಕ್ಸ್ಟ್, ಧನ್ಯವಾದಗಳೊಂದಿಗೆ ಇಂತಿ ತಮ್ಮ ವಿಶ್ವಾಸಿ ಪ್ರಾರ್ಥನಾ. ಬಟ್ ಜ್ಞಾಪಕ ಇಟ್ಕೊಳ್ಳಿ, ವರವಿಳಾಸ ಇಟ್ ಈಸ್ ಮಸ್ಟ್, ಕಂಪಲ್ಸರಿ ಬರೀಲೇಬೇಕು. ಅಂದರೆ ಮೇಲೆ ಏನು ಕೊಟ್ಟಿರ್ತೀರಿ ನೀವು ಇಲ್ಲಿ ಫ್ರಮ್ ಅಂಡ್ ಟು ಅನ್ನುವಂಥದ್ದು, ಇದೇ ವರವಿಳಾಸ. ಪೋಸ್ಟ್ಮೆನ್ ತೊಗೊಂಡೋಗಿ ಕೊಡಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ವರವಿಳಾಸ ನೀವು ಬರಿಬೇಕಾಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್, ಇನ್ನೊಂದು ಅಫಿಷಿಯಲ್ ಆದರೆ ಇನ್ನೊಂದು ಪರ್ಸ್ನಲ್ ಲೆಟ್ರ್ ಕೂಡ ಇರುತ್ತೆ. ನಿಮ್ಮನ್ನು ಶಿವಮೊಗ್ಗದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿ ಹೇಮಂತ್ ಅಂತ ಹೇಳಿ ಭಾವಿಸಿ ಶಾಲೆಯಲ್ಲಿ ಆಚರಿಸಿದ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಕುರಿತು ದಾವಣಗೆರೆಯಲ್ಲಿರುವ ವಾಸವಾಗಿರುವ ಮುನಿವೀರಪ್ಪ ಎಂಬ ಹೆಸರನ್ನ ತಂದೆಗೆ ಪತ್ರ ಬರೀರಿ. ನೋಡಿ, ಅಡ್ರೆಸ್ಸು ಅವ್ರ ತಂದೆ ಎಲ್ಲ ಕೊಟ್ಟಿದ್ದಾರೆ. ತಂದೆ ಹೆಸರು, ಹುಡುಗನ ಹೆಸರು ಎಲ್ಲಾನು ಬರಿಬೇಕು ನೀವು. ತಂದೆ ಅಂದಿದ ತಕ್ಷಣನೇ ಅದು ಪರ್ಸ್ನಲ್, ಅಂದರೆ ವೈಯಕ್ತಿಕ ಪತ್ರ. ವೈಯಕ್ತಿಕ ಪತ್ರದ ಸ್ಟೆಪ್ಸೇ ಫಸ್ಟೇ ಸ್ಟಾರ್ಟ್ ಮಾಡಬೇಕಾದ್ರೆ ಕ್ಷೇಮ ಶ್ರೀಯಿಂದ ಸ್ಟಾರ್ಟ್ ಮಾಡಬೇಕು.
ರೈಟ್ ಸೈಡಲ್ಲಿ ಇವರಿಂದ ಅಂದರೆ ಯಾರಿಂದ ಪತ್ರ ಹೋಗ್ತಾ ಇದೆ ಅವ್ರ ಅಡ್ರೆಸ್ ಇರಬೇಕು. ಇದಕ್ಕೂ ಸಂಬಂಧಪಟ್ಟಾಗೆ ನಾನು ಈಗಾಗಲೇ ಡೆಡಿಕೇಟೆಡ್ ಹಾಕಿದ್ದೀನಿ. ಅದನ್ನು ಇನ್ನೂ ಡೀಟೇಲಾಗಿ ಡೆಪ್ತಾಗಿ ಮಾತಾಡಿದ್ದೀನಿ. ಅದರ ಲಿಂಕ್ ಅನ್ನುವಂಥದ್ದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ, ನೋಡಿ ಒಂದ್ಸಲ ಚೆಕ್ಔಟ್ ಮಾಡಿ. ಪೂಜ್ಯ ತಂದೆಯವರಿಗೆ ಅಂತ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಸಂಬೋಧನೆ, ಆಮೇಲೆ ಕ್ಷೇಮ ಸಮಾಚಾರ ವಿಚಾರ ಮಾಡಿರಬೇಕು, ನಂತರ ಬಾಡಿ ಆಫ್ ದ ಲೆಟರ್ ಇಲ್ಲಿ ನೀವು ನೋಡ್ಬೋದು. ನಿಮ್ಮ ಪ್ರೀತಿಯ ಮಗನಾದಂಥ ಹೇಮಂತ್ ಮಾಡುವ ವಂದನೆಗಳು, ನಾನಿಲ್ಲಿ ಕ್ಷೇಮವಾಗಿದ್ದೀನಿ, ನೀವು ಅಲ್ಲಿ ಕ್ಷೇಮ ಎಂದು ನಂಬಿರುವೆ. ಅದಾದಮೇಲೆ ಪ್ಯಾರಾ ಸ್ಟಾರ್ಟ್ ಮಾಡಿದ್ದಾರೆ. ನನ್ನ ವಿದ್ಯಾಭ್ಯಾಸ ಇಲ್ಲಿ ಚೆನ್ನಾಗಿ ನಡೀತಾ ಇದೆ. ನಾನು ಈಗ 10ನೇ ತರಗತಿಯಲ್ಲಿ ಚೆನ್ನಾಗಿ ಓದ್ತಾ ಇದ್ದೀನಿ. ಪಠ್ಯಪೂರಕ ಕಾರ್ಯಕ್ರಮಗಳಲ್ಲೂ ನಾನು ಭಾಗವಹಿಸ್ತಾ ಇದ್ದೀನಿ. ಇತ್ತೀಚೆಗೆ ನನ್ನ ಶಾಲೆಯಲ್ಲಿ ಗ್ರಂಥ ಸಪ್ತಾಹ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅದರಲ್ಲಿ ಹಲವಾರು ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿರ್ತಾರೆ. ಬೆಳಗಿನ ಅವಧಿಯಲ್ಲಿ ಕನ್ನಡದ ಪ್ರಸಿದ್ಧ ಗ್ರಂಥಗಳ ಕಿರುಪರಿಚಯ ಮಾಡಿಕೊಡ್ತಾರೆ. ಹಾಗೆಯೇ ಕನ್ನಡ ಹಲವು ಪ್ರಸಿದ್ಧ ಕವಿಗಳ ಹಲವಾರು ಗ್ರಂಥಗಳ ಪ್ರದರ್ಶನ ಕೂಡ ಮಾಡಿದ್ರು, ಹಾಗೂ ಮಾರಾಟ ಕೂಡ ಇತ್ತು. ಇಷ್ಟ ಇದ್ದವ್ರು ತಗೋಬೋದಾಗಿತ್ತು. ನಾನು ಸಹ ತೇಜಸ್ವಿ ಅವರ ಪರಿಸರದ ಕಥೆ ಅನ್ನುವಂಥ ಪುಸ್ತಕದ ಬಗ್ಗೆ ಪರಿಚಯ ಮಾಡಿಕೊಟ್ಟಿದ್ದೆ. ತಾಯಿಗೆ ನನ್ನ ನಮಸ್ಕಾರ ತಿಳಿಸಿ ತಮ್ಮನನ್ನು ಕೇಳಿದೆ ಅಂತ ಹೇಳಿ ಪತ್ರವು ತಲುಪಿದ ಕೂಡಲೇ ನನಗೆ ಇನ್ನೊಂದು ಪತ್ರನ ಬರೆದು ತಿಳಿಸಿ. ನೋಡಿ, ಇದು ಸ್ಟೆಪ್ಸ್ ಬರೆಯೋದು. ನೆಕ್ಸ್ಟ್ ಇಲ್ಲಿ ಇಂತಿ ನಿಮ್ಮ ಪ್ರೀತಿಯ ಮಗ ಹೇಮಂತ್ ಅಂತ ಅವ್ರು ಕೊಟ್ಟಿದ್ದಾರೆ, ಹಾಗಾಗಿ ಹೇಮಂತ್ ಅಂತ ಹೇಳಿ ಹೆಸರನ್ನ ಬರೆದಿದ್ದಾರೆ. ಜೊತೆಗೆ ಇಲ್ಲಿ ಹೊರವಿಳಾಸ ಫ್ರಮ್ಮು ಮತ್ತು ಟು ಎಗೇನ್ ಒಂದ್ಸಲ ಇವರಿಂದ ಅಡ್ರೆಸ್ ಅನ್ನುವಂಥದ್ದು ಬರೆದಿರಬೇಕು ಅನ್ನುವಂಥದ್ದು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಾಗೆ, ಪತ್ರಕ್ಕೆ ಸಂಬಂಧಪಟ್ಟಾಗೆ ವಿಚಾರ. ಇನ್ನೊಂದು ಪ್ರಶ್ನೆ ಇದೆ, ಅದು ಪತ್ರಲೇಖನ ಆಗಿದ್ದಾದ್ಮೇಲೆ ಪ್ರಬಂಧ. ಇದಕ್ಕೂ ನಿಮಗೆ 5 ಮಾರ್ಕ್ಸ್ ಇರ್ತದೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಗ್ರಾಮ ಸ್ವರಾಜ್ಯ ಅಂತ ಈ ಸಲ 45 ಕ್ವಶನ್ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ 3 ವಿಚಾರಗಳನ್ನ ಜ್ಞಾಪಕ ಇಟ್ಕೊಳ್ಳಿ. ಪೀಠಿಕೆ ಇರಬೇಕು, ವಿಷಯದ ವಿವರಣೆ ಇರಬೇಕು, ನೆಕ್ಸ್ಟು ಮುಕ್ತಾಯ ಅಂತ ಹೇಳಿ 3ನೇ ಹಂತ ಇರಬೇಕು. ಈ 3 ಸ್ಟೆಪ್ಸ್ ಇಟ್ ಇಸ್ ಮಸ್ಟ್. ಓಕೆನಾ? ಇದಕ್ಕೆ ಸಂಬಂಧಪಟ್ಟಾಗೂ ನಾನು ಈಗಾಗಲೇ ಪ್ರಬಂಧಕ್ಕೆ ಸಂಬಂಧಪಟ್ಟಾಗೆ ಕೂಡ ನಾನು ತುಂಬ ವೀಡಿಯೋಸ್ ಅನ್ನುವಂಥದ್ದನ್ನ ಹಾಕಿದ್ದೀನಿ, ಡೀಟೇಲಾಗಿ ಅರ್ಥ ಆಗಂಗೆ. ನೀವು ಈ ವಿಡಿಯೋಸ್ ಆದಮೇಲೆ ಅದನ್ನು ಕೂಡ ನೋಡಿ. ಓಕೆನಾ? ನಿಮಗೆ ಹೆಲ್ಪ್ ಆಗುತ್ತೆ. ಈವನ್ ಐ ಕಾರ್ಡಲ್ಲೂ ಕೂಡ ಕಾಣಿಸ್ತಿದೆ. ಇಲ್ಲಿ ಗ್ರಾಮ ಸ್ವರಾಜ್ಯ ಅಂದರೆ ಫಸ್ಟ್ ಪೀಠಿಕೆನ ಬರಿಬೇಕು ನೀವು. ನೋಡಿ, ಇಲ್ಲಿ ಗ್ರಾಮ ಸ್ವರಾಜ್ಯ ಎಂಬುದು ಭಾರತದ ಮಹಾನ್ ನಾಯಕ ಮಹಾತ್ಮ ಗಾಂಧಿ ಅವರ ಪ್ರತಿಪಾದಿಸಿರ್ತಕ್ಕಂಥ ಮಹತ್ವದ ಆಲೋಚನೆ. ಭಾರತದ ಆತ್ಮ ಗ್ರಾಮಗಳಲ್ಲಿ ಇದೆ ಎಂದು ಅವರು ಹೇಳಿದರು. ಸ್ವರಾಜ್ಯ ಎಂದರೆ ಸ್ವಾತಂತ್ರ್ಯ, ಗ್ರಾಮ ಸ್ವರಾಜ್ಯ ಎಂದರೆ ಪ್ರತಿಯೊಂದು ಗ್ರಾಮವು ಸ್ವತಂತ್ರವಾಗಿ ಅಭಿವೃದ್ಧಿ ಹೊಂದಿ ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಂಡು ಮಾದರಿ ಸ್ವತಂತ್ರ ಗ್ರಾಮಗಳಾಗಬೇಕು ಅಂತ ಅರ್ಥ. ನೋಡಿ, ಇದು ಫಸ್ಟು ಡೆಫಿನೇಷನ್, ಏನು ಆ ವಿಷಯ ಅನ್ನುವಂಥದ್ದನ್ನ ನೀವು ಫಸ್ಟ್ ಬರೀತೀರ ಪೀಠಿಕೆಯಲ್ಲಿ. ಆಮೇಲೆ ಅದರ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್, ಅಂದರೆ ಅದರ ಉಪಯೋಗಗಳು ಮತ್ತು ದುರುಪಯೋಗಗಳೇನಾದರೂ ಇದ್ರು ಅಂದರೆ ಡಿಪೆಂಡ್ ಅಪಾನ್ ದ ಪ್ರಬಂಧ ಆಗುತ್ತೆ. ಇಲ್ಲಿ ಇವಾಗ ನೀವು ಉಪಯೋಗಗಳನ್ನು ಬರಿಬೇಕು, ಅದರ ಲಕ್ಷಣಗಳನ್ನು ಬರಿಬೋದು. ಇಲ್ಲಿ ನೀವು ನೋಡಿ, ನಾನು ಹಾಗೆ ಸ್ಕಾಲ್ ಮಾಡ್ತಾ ಹೋಗ್ತೀನಿ. ಅದು ಓದ್ತಾ ಇದ್ದರೆ ತುಂಬ ಡೀಟೇಲಾಗಿ ಹೋಗ್ತಾ ಇರುತ್ತೆ, ಇನ್ನು ವಿಡಿಯೋ ಲೆಂತಿ ಆಗಿಬಿಡುತ್ತೆ. ನಿಮ್ಗೇನಾದರೂ ಬೇಕು ಅಂತಂದರೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಈಗಾಗಲೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗಳ ಲಿಂಕ್ ಅನ್ನುವಂಥದ್ದನ್ನ ಕೂಡ ಕೊಟ್ಟಿರ್ತೀನಿ. ಓಕೆನಾ? ಸೊ ಟೆಲಿಗ್ರಾಮ್ಸ್ ಲಿಂಕ್ ಈವನ್ ನಿಮಗೆ ವಿಡಿಯೋದ ಮೇಲೆ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಅಲ್ಲಿ ಕೂಡ ನೀವು ಸ್ಕ್ರೀನ್ಶಾಟನ್ನು ತಗೊಳ್ಳಿ. ಸ್ಕ್ರೀನ್ಶಾಟನ್ನು ತೊಗೊಂಡು ಆ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನೀವು ಡೈರೆಕ್ಟಾಗಿ ಏನು ಮಾಡ್ಬೋದು, ನಮ್ಮ ಗ್ರೂಪ್ಗೆ ಜಾಯ್ನ್ ಆಗ್ಬೋದು. ಸತೀಶ್ ಆಲ್ ಇನ್ ಒನ್ ಕನ್ನಡ ಅನ್ನುವಂಥದ್ದು ಒಂದಿದೆ, ಮತ್ತು SSLC PUCಗೆ ಸಂಬಂಧಪಟ್ಟಾಗೆ ಸಪ್ರೇಟ್ ಗ್ರೂಪ್ಸ್ ಕೂಡ ಈವನ್ ಇಂಡಿವಿಜುವಲ್ ಆಗಿದ್ದಾವೆ. ಅವುಗಳೆಲ್ಲದರ ಲಿಂಕು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿದೆ. ಸೊ ನೀವು ಆಯಾ ಗುಂಪುಗಳಿಗೆ ಪರ್ಟಿಕ್ಯುಲರ್ ಆಗಿ ಜಾಯ್ನ್ ಆಗಿ. ಸತೀಶ್ ಆಲ್ ಇನ್ ಒನ್ ಕನ್ನಡ ಅನ್ನುವಂಥದ್ದು ಒಂದು ಕಾಮನ್ ಗ್ರೂಪ್, ಅದು ಎಲ್ಲ ಥರದ ವಿಷಯ ಬರ್ತಾ ಇರುತ್ತೆ. ನಿಮಗೆ ಪರ್ಟಿಕ್ಯುಲರಾಗಿ SSLCದೇ ಬೇಕು ಅಂದರೆ ಈವನ್ SSLC ಸಪ್ರೇಟ್ ಇದೆ. ಸೊ ಅದರ ಲಿಂಕು ಕೂಡ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರ್ತದೆ. ಅದನ್ನು ನೀವು ಕ್ಲಿಕ್ ಮಾಡೋದ್ರ ಮುಖಾಂತರನೂ ಜಾಯ್ನ್ ಆಗ್ಬೋದು, ಅಥವಾ ನಾನು ಆವಾಗಲೇ ಹೇಳಿದಾಗೆ ವಿಡಿಯೋದ ಮೇಲೆ ಎಲ್ಲ ಟೆಲಿಗ್ರಾಮ್ ಗ್ರೂಪ್ಗಳ ಒಂದು ಸ್ಕ್ರೀನ್ಶಾಟ್ಸ್ ಕಾಣಿಸ್ತಾ ಇದೆ. ಅದು ನಿಮಗೆ QR ಕೋಡ್ಸು, ಅದನ್ನು ಕೂಡ ನೀವು ನೋಡ್ಬಿಟ್ಟು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಅದರಲ್ಲಿ ನೀವು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಮ್ಮ ಗುಂಪಿಗೆ ಜಾಯ್ನ್ ಆಗ್ಬೋದು ಅನ್ನುವಂಥದ್ದು. ನೋಡಿ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೂಡ ಕೇಳಿದ್ದಾರೆ, ಗ್ರಾಮ ಸ್ವರಾಜ್ಯದ ಮಹತ್ವ. ನೋಡಿ, ಇಲ್ಲಿ ಉಪಸಂಹಾರ, ಅದ್ರ ಮಹತ್ವ ಎಲ್ಲ ಬರೆದಿದ್ದಾರೆ. ಹಾಗೆ ಸ್ಕಾಲ್ ಮಾಡ್ತೀನಿ ನಾನು. ಅಥವಾ ಇನ್ನೊಂದು, ಕನ್ನಡ ಭಾಷೆಯ ಅಭಿವೃದ್ಧಿಯ ಮಾರ್ಗಗಳು ಅಂತ ಪ್ರಶ್ನೆ ಕೇಳಿದ್ದಾರೆ.
ನೋಡಿ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂಬ ಕವಿವಾಣಿಯಂತೆ ಕನ್ನಡವು ಕೇವಲ ಒಂದು ಭಾಷೆ ಅಲ್ಲ, ಅದು ಕೋಟ್ಯಾಂತರ ಕನ್ನಡಿಗರ ಉಸಿರು ಮತ್ತು ಸಂಸ್ಕೃತಿ. 2000 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸ ಇರುವ ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆ ಎಂಬ ಗೌರವ ಸಹ ಇರುತ್ತೆ. ಜಾಗತೀಕರಣದ ಈ ಕಾಲದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯವಾಗಿದೆ. ನೋಡಿ, ಕನ್ನಡ ಇದು ಪೀಠಿಗೆ ಆಯಿತು. ನೆಕ್ಸ್ಟ್ ಈಗ ಅಭಿವೃದ್ಧಿಯ ಮಾರ್ಗಗಳು ಕೆಳಗಡೆ ಕಾಣಿಸ್ತಿದೆ, ಹಾಗೆ ಸ್ಕಾಲ್ ಮಾಡ್ತಾ ಇರ್ತೀನಿ ನಾನು. ನೋಡಿ, ಪಾಯಿಂಟ್ ನಂಬರ್ 1, 2, 3 ನೀವು ಹಾಗೆ ಸ್ಕ್ರೀನ್ಶಾಟನ್ನು ತಗೊಳ್ಳಿ, ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕಲ್ಲಿ ಕ್ಲಿಕ್ ಮಾಡೋದ್ರ ಮುಖಾಂತರ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಅಲ್ಲಿ ನೀವು ನಾನು ಈಗಾಗಲೇ ಅಪ್ಲೋಡ್ ಮಾಡಿರ್ತೀನಿ. ಸೊ ಅಲ್ಲಿಂದ ನೀವೇನು ಮಾಡ್ಬೋದು, ಡೌನ್ಲೋಡ್ ಮಾಡ್ಕೊಳ್ಬೋದು ಅನ್ನುವಂಥದ್ದು. ಇದು ನಾನು ಇವತ್ತು ಅಂದರೆ ಏನಿವತ್ತು ಇವತ್ತಿನ ಡೇಟಲ್ಲಿ ಏನು ಎಕ್ಸಾಮ್ ನಡೆದಿದೆ ಅವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು 23 ಇವತ್ತಿನ ಡೇಟು 2026. ನೀವೇನಾದರೂ ಲೇಟಾಗಿ ಒಂದು ವೇಳೆ ನೋಡಿದ್ರೆ ಬಹುಶಃ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಹಾಕಿರ್ತಕ್ಕಂಥ PDF ಸ್ವಲ್ಪ ಹಿಂದೆ ಹೋಗಿರುತ್ತೆ. ಸೊ ಹಾಗಾಗಿ ನೀವು ಅಲ್ಲಿ ಸ್ವಲ್ಪ ಹಿಂಬದಿಗೆ ಹೋಗಿ ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅನ್ನುವಂಥದ್ದು. ಸೊ ಹೇಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮುಂಬರುವ ದಿನಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಸೊ ನಾನು ಆಗಲೇ ಹೇಳ್ದಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಕವಿಕೃತಿಗಳ ಪಾಸಿಂಗ್ ಪ್ಯಾಕೇಜಸ್ ಅನ್ನುವಂಥದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತಾ ಇದ್ದೀನಿ ನಾನು. ಹಾಗಾಗಿ ನೀವೇನಾದರೂ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬನ್ನು ಕ್ಲಿಕ್ ಮಾಡ್ಕೊಳ್ಳಿ, ಬಟನನ್ನು ಕ್ಲಿಕ್ ಮಾಡಿ, ಜೊತೆಗೆ ಆಲ್ ನೋಟಿಫಿಕೇಷನನ್ನು ಆನ್ ಮಾಡಿಟ್ಕೊಳ್ಳಿ, ಬೆಲ್ ಬಟನನ್ನು ಕೂಡ ಆನ್ ಮಾಡಿಟ್ಕೊಳ್ಳಿ. ಜೋರಾಗಿ ಬಾರಿಸಿ ಬೆಲ್ಲನ್ನು ಒಂದ್ಸಲ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.